ನೀವೇನಾರೆ ಒಂದು ನಾಟಕ ಮಾಡಿರಿ, ಇವತ್ತು ನಾನೇ ಸರಿತೀನಿ, ನೋಡಮ್ ನಿಮಗೆ ಕೊಡ್ತೀನಿ ಅಂತ ಕೊಟ್ಟಾನ. ಇವತ್ತು ಹೋಗ್ತದೇನು 3 ಆಗ್ತದೆ 4 ಆಗ್ತದೆ ಕುಂದ್ರ ಗಟ್ಟಿದ್ರಿ ಇವ. ಹಾಂ, ಅವ್ರತ್ತಾರ ನೀವು ಅದರ ನಮ್ಮ ಟೈಮ್ ಆಯ್ತದ, ನಾವು ಎದ್ದು ಮನೆ ಕಡೆ ಹೋಗ್ತೀವತ್ತಾರ. ಎಲ್ಲಿ ಭಾಳ ತಾವೆಲ್ಲ ಭಕ್ತಿವಂತರು. ಅದಕ್ಕೆ ಒಂದು ಕಡೆ ಶರಣರು ಒಂದು ಮಾತು ಹೇಳ್ತಾರೆ, ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಬಹುದು, ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದು, ಅಣ್ಣ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಮಾಡಬಹುದು. ಆದರೆ ಅವ್ರು ಹೇಳ್ತಾರೆ, ನಾವು ಮಾಡುವ ಭಕ್ತಿ ದೊಡ್ಡದ ಅಲ್ಲ, ಸರ್ವರಿಗೂ ವಾಸವಾಗದ ಭಕ್ತಿ ಯಾವ ತನ್ನ ಮನವಶ ಮಾಡ್ಕೋತಾನೋ, ಯಾವ ತನ್ನ ಕೈವಶ ಮಾಡ್ಕೋತಾನೋ ಅಂಥವ್ರು ಈ ಜಗತ್ತದೊಳಗೆ ಸಿಗೋದು ದುರ್ಲಭ ಅಂತ ಶರಣರು ಸಾರಿ ಹೋದರು. ನನಗನಸು ಮಟ್ಟಿಗೆ ಬಹುತೇಕ ಅಂಥ ಭಕ್ತಿವಂತರು ನಾವು ಎಲ್ಲಿಯಾದರೂ ನೋಡಿದ್ರೆ ಅದರ ಬಂದರವಾಡ ಕ್ಷೇತ್ರದೊಳಗೆ ಅದು ಲಿಂಗರಾಯ ಮುತ್ಯನ ಪರಮ ಭಕ್ತರು ಅಂತಕ್ಕಂಥದ್ದನ್ನು ತಾವು ಅದನ್ನು ನೆನಪದಲ್ಲಿ ಇಟ್ಕೋಬೇಕು. ಅಂಥ ಒಂದು ಭಕ್ತಿವಂತರು ತಾವೆಲ್ಲರೂ ದಿನನಿತ್ಯ ಮಳೆ ಬರಲಿ ಚಳಿ ಬರಲಿ ಗಾಳಿ ಬಿಡಲಿ ಆದರೂ ಗುರುದೇವನ ಸನ್ನಿಧಾನಕ್ಕೆ ಹೋಗಬೇಕಂತ ವಿಚಾರ ಮಾಡಿಕೊಂಡು ತಾವು 8 ದಿವಸಗಳ ಪರ್ಯಂತರವಾಗಿ ಕಾರ್ಯಕ್ರಮಕ್ಕೆ ಎಷ್ಟೇ ತೊಂದರೆ ಆದರೂ ಕೂಡ ತಾವು ಬಂದಿದ್ದೀರಿ. ತಮಗೆಲ್ಲರಿಗೆ ಭಗವಂತ ಒಳ್ಳೆಯದು ಮಾಡಲಿ. ಇನ್ನೊಂದು 3 ದಿವಸ ಪುರಾಣ ಅದು. ಒಟ್ಟು 20ನೇ ತಾರೀಕಿಗೆ ನಮ್ಮ ಪುರಾಣ ಮುಕ್ತಾಯ. 20ನೇ ತಾರೀಕಿಗೆ ರಾತ್ರಿ ಡೊಳ್ಳಿನ ಹಾಡು ಮತ್ತು 21ನೇ ತಾರೀಕು ಡೊಳ್ಳಿನ ಹಾಡುಗಳದಾವು. ಇನ್ನು ಲಿಂಗಪೀಠ ದಿನ ನಿಮಗೆ ಮಳೆ ಯಾಕೆ ಕೊಟ್ಟಾನಂದ್ರೆ, ನೀವು ಅಕಸ್ಮಾತ್ ಮಳೆ ಕೊಟ್ಟಿಲ್ಲ ಅಂದ್ರೆ ನೀವು ಹೊಲಕ್ಕೆ ಕೆಲಸಕ್ಕೆ ಹೋಗ್ತಿದ್ರಿ, ಪುರಾಣಕ್ಕೆ ಬರ್ತಿದ್ದಿಲ್ಲ ನೀವು ಗೆರೆಗಳು. ಅವ ತಿಳ್ಕೊಂಡಾನ ಮಳೆ ಬರ್ಚಾಕ ಕೊಟ್ಟು ಬಿಟ್ಟನೆ ನಾನು ಜಾತ್ರೆ ಬರಬ್ಬರಿ ಮಾಡ್ತಾರತ್ತ ಅವ ತಿಳ್ಕೊಂಡು ಮಳೆ ಕೊಟ್ಟಾನ. ನೀವು 4-5 ದಿನ ಏನು ಮಳೆ ಅಂದಿರಿ, ಅದು ಅವನಿಗೆ ಕಿವಿ ಕೇಳ್ಯದ, ಇವತ್ತು ನಿಂದಿರಿಸಿಬಿಟ್ಟಾನ. ಹೌದಲ್ರಿ? ಹಾಂ, ಪುರಾಣ ಅಂದ್ರೆ ಹಂಗೆ ಇರ್ತದೆ. ನಿನ್ನೆಯ ದಿವಸ ಜಗದ್ಗುರು ರೇವಣ ಸಿದ್ದೇಶ್ವರರ ಒಂದು ಆಶೀರ್ವಾದ ಅನುಕಂಪದಿಂದ ಹುಟ್ಟಿರ್ತಕ್ಕಂಥ ಸಿದ್ದರಾಮ ಏನು ಪವಾಡಗೈದ ಅನ್ನುವಂಥ ವಿಚಾರವನ್ನು ತಾವೆಲ್ಲರೂ ನಿನ್ನೆಯ ದಿವಸ ಕೇಳಿದ್ದೀರಿ. ಹಾಗೆ ಜಗದ್ಗುರು ರೇವಣ ಸಿದ್ದೇಶ್ವರರು ಜಗತ್ತ ಕಲ್ಯಾಣಕ್ಕಾಗಿ ಬಂದವರು. ಅವರಿವರಿಗೆನ್ನದೇ ಕೂಡ್ಶಿವ ಕೂಡುಪುಟ ಕೂಡು. ಜಗದ್ಗುರು ರೇವಣ ಸಿದ್ದೇಶ್ವರರು ಜಗತ್ತ ಕಲ್ಯಾಣ ಮಾಡುತ್ತಿರುವಾಗ ಅವರು ಯಾವ ಸಮಾಜದವರದಾರ ಅಂತ ನೋಡಲಿಲ್ಲ, ಯಾವ ಪಂಥದವರದಾರ ಅಂತ ನೋಡಲಿಲ್ಲ. ಎಲ್ಲಿ ಅಧರ್ಮ ಇರ್ತದಲ್ಲ ಅಲ್ಲಿ ಧರ್ಮ ಜಾಗೃತಿಗಾಗಿ ವ್ಯವಹಾರ ಸಂಚಾರ ಮಾಡ್ಕೋತ ಬಂದರು ಜಗದ್ಗುರು ರೇವಣ ಸಿದ್ಧರು. ಯವ್ವ ಗಪ್ ಕುಂದ್ರಲ್ಲ, ಕಪ್ಪಾಗ್ರಿ. ಹಾಗೆ ಸಂಚಾರ ಮಾಡುತ್ತಾ ರಾಜ್ಯ ಮಹಾರಾಜ ದೇಶ ವಿದೇಶ ಎಲ್ಲಿ ಭಕ್ತಿಯ ಫಲವನ್ನು ದೊರೆತದೋ ಅಲ್ಲಿ ಅವರಿಗೆ ಆಶೀರ್ವಾದ ಅನುಕಂಪ ಮಾಡುತ್ತಾ ಲೋಕ ಸಂಚಾರ ಮಾಡುತ್ತಾ ಬಂದರು. ಮುಂದೆ ನಮ್ಮ ಹಾಲು ಮತಕ್ಕೆ ಮೂಲ ಗುರುಗಳವರು ಜಗದ್ಗುರು ರೇವಣ ಸಿದ್ಧರು. ನಮ್ಮ ಹಾಲು ಮತಕ್ಕೆ ಎಲ್ಲಿಂದ ಅವರಿಗೆ ಸಂಬಂಧ ಬತ್ತು ಅಂತ ಕೇಳಿದರೆ ಜಗದ್ಗುರು ರೇವಣ ಸಿದ್ದೇಶ್ವರರು ಹಾಲು ಮತದವರಿಗೆ ಎಲ್ಲಿ ಬಂದು ಭೇಟಿ ಆದ್ರಂತ ಕೇಳಿದರೆ ಕೈಲಾಸದೊಳಗೆ ಶಿವ ಪಾರ್ವತಿ ವಿವಾರ ಸಂಚಾರಕ್ಕಾಗಿ ಲೋಕ ಸಂಚಾರಕ್ಕಾಗಿ ಜಾಗೃತ ಪೂರ್ವ ಸೀಮೆಯಲ್ಲಿ ಬಂದು ಕುಳಿತಾಗ ದೇವಿಯ ಮೋಹ ಹೆಚ್ಚಾಗಿ
ಎದೆಹಾಲ ಧರಣಿಗೆ ಬೀಳುವಂಥ ಸಮಯದಲ್ಲಿ ಫಲಕಿನ ಮಲಿಹಾಲ ಹಿಂಡಿ ಗಂಡ ಗೊಂಬಿಯನ್ನು ತಯಾರು ಮಾಡಿದಳು. ಎಡಕಿನ ಮಲಿಹಾಲ ಹಿಂಡಿ ಹೆಣ್ಣ ಗೊಂಬಿಯನ್ನು ತಯಾರು ಮಾಡಿದಳು. ಬಲಕಿನ ಗೊಂಬಿಗೆ ಮುದ್ದಗೊಂಡಂತ ನಾಮಕರಣ ಮಾಡಿದರು. ಎಡಕಿನ ಗೊಂಬಿ ಏನು ಹುಟ್ಟಿತ್ತಲ್ಲ ಅದಕ್ಕೆ ಮುದ್ದವಂತ ನಾಮಕರಣ ಮಾಡಿದರು. ಎರಡು ಮುದ್ದವ್ವ ಮತ್ತು ಮುದ್ದುಗೊಂಡಾಗ ಎರಡಕ್ಕೆ ಜೀವಕಾಳ ತುಂಬಿದ್ರು. ಜೀವಕಾಳ ತುಂಬಿದ ಬಳಿಕ ಮುಂದೆ ಅವರು ಬೆಳೆದು ದೊಡ್ಡವರಾದರು. ಬೆಳೆದು ದೊಡ್ಡವರಾದ ಬಳಿಕ ಶಿವ ಪಾರ್ವತಿ ಒಮ್ಮ ಸಂಚಾರ ಮಾಡುತ್ತಾ ಬಂದು ಆ ಮುದ್ದುಗೊಂಡನನ್ನು ಆ ಮುದ್ದವ್ವನನ್ನು ಅವು ಎರಡಕ್ಕೆ ಬೆಡಗ ಬದಲಿ ಮಾಡಿದ್ರು. ಅಣ್ಣ ತಂಗಿಗೆ ಎರಡಕ್ಕೆ ಬೆಡಗ ಬದಲಿ ಮಾಡಿದ್ರು. ಮುದ್ದುಗೊಂಡಂದು ಹೊನ್ನ ಗೌಡ್ರು, ಮುದ್ದವಂದು ಹೊನ್ನ ಬನ್ಯನವರು. ಎರಡಕ್ಕೆ ಬೆಡಗ ಬದಲು ಮಾಡಿ ಶಿವ ಪಾರ್ವತಿ ಕೂಡಿ ಅವಕ್ಕೆ ಅಕ್ಷತೆ ಕಾಳು ಹಾಕಿದ್ರು. ಯುವಕರ್ಲಿಂದ ಜಗತ್ತದೊಳಗೆ ಒಂದು ಮತ ಬೆಳೀಲಿ ಅಂತ ಅವಕ್ಕೆ ಆಶೀರ್ವಾದ ಮಾಡಿಬಿಟ್ರು. ಮುಂದೆ ಮುದ್ದವ್ವ ಮುದ್ದಗೊಂಡನ ಹೊಟ್ಟಿಲೆ ಆದಿಗೊಂಡ ಮಗ ಹುಟ್ಟದ. ಆದಿಗೊಂಡಾಗ 6 ಮಂದಿ ಮಕ್ಕಳು ಹುಟ್ಟಿದ್ರು. ಎಷ್ಟು ಮಂದಿ ರೀ? ಆದಿಗೊಂಡಾಗ 6 ಮಂದಿ ಮಕ್ಕಳು ಹುಟ್ಟಿದ್ರು. ಯಾರ್ಯಾರು? ಆಯಿಗೊಂಡ, ಪಾಯಿಗೊಂಡ, ಅಮರಗೊಂಡ, ತುಮರಗೊಂಡ, ಲಕ್ಕಗೊಂಡ, ಲಾಸ್ಟ್ ಮಗ ಉಂಡಾಡ ಪದಮಗೊಂಡ. ಉಂಡಾಡ ಪದಮಗೊಂಡ ಹುಟ್ಟಿದ. ಬಾಲ್ಯದಲ್ಲಿ ಬೆಳಿಲಕತ್ತ. ಅವಾಗ ಮುಂದೆ ಬೆಳೆದು ವಯಸ್ಸಿಗೆ ಬಂದ. ಅವಾಗ ಅವರಪ್ಪ ತಂದೆ ಆದಿಗೊಂಡ ಮಗ ಒಂದು ದಿವಸ ಪದಮಗೊಂಡ ಗಳೆ ಕೊಂಟಾನ. ಎತ್ತುಗಳು ಹೊಡ್ಕೊಂಡು ಮಾನ್ಯದ ಹೊಲಕ್ಕೆ ನೇಗಲ ಹೊಡ್ಯಾಕೆ ಹೊಂಟಾನ. ನೇಗಲ ಹೊಡ್ಯಾಕೆ ಹೋಗೋ ಸಮಯದೊಳಗೆ ಅವರಪ್ಪ ಆದಿಗೊಂಡು ಹೇಳ್ತಾನೆ ಮಗನಿಗೆ, ಉಂಡಾಡ ಪದಮಗೊಂಡಾಗ, ಮಗ ನೀನು ಮಾನ್ಯದ ಹೊಲಕ್ಕೆ ನೇಗಿಲಿ ಹೊಡಿಲಕ್ಕೆ ಹೋಗ್ತಿ, ಆದ್ರೆ ಒಂದು ಮಾತು ಹೇಳ್ತೀನಿ ನೆನಪಿಟ್ಟುಕೋ ಅಂದ. ಹೇಳಪ್ಪ ಅಂದ. ಏನಿಲ್ಲ, ನೀ ಹೊಲ ಎಲ್ಲ ನೇಗಿಲಿ ಹೊಡಿ, ಆದರೆ ಹೊಲದ ಮಧ್ಯಭಾಗದಲ್ಲಿ ಬಲಕಿನ ಸೈಡ ಒಂದು ದೊಡ್ಡ ಹುತ್ತು ಬೆಳೆದಾದ, ಆ ಹುತ್ತಿಗೆ ಮಾತ್ರ ನೇಗಿಲಿ ಹಚ್ಚಬೇಡ ಅಂದ. ಅವಾಗ ಇವ ಮಗ ತಿಳ್ಕೊಂಡ, ಬಹುತೇಕ ನಮ್ಮ ಅಪ್ಪ ಯಾಕೋ ಆ ಹುತ್ತಿಗೆ ನೇಗಿಲಿ ಹಚ್ಚಬೇಡ ಅಂದಾನ ಅಂತೇಳಿ ತಿಳ್ಕೊಂಡು ಹೋಗಿ ನೇಗಿಲಿ ಹೂಡದ. ಅವರಪ್ಪ ಯಾಕೋ ಹುತ್ತಿಗೆ ನೇಗಿಲಿ ಹಚ್ಚಬೇಡ ಅಂದಾನ ಅಂತೇಳಿ ಬೇಕತ್ತು ಹೋಗಿ ಹೂಡಾನ. ಆ ಹುತ್ತಿಗೆ ನೇಗಿಲಿ ಹಚ್ಚದ. ಹುತ್ತಿಗೆ ನೇಗಿಲಿ ಹಚ್ಚೋದು ಅಟ್ಟೆ ತಡ, ಆ ಹುತ್ತಿನೊಳಗಿನ ಕುರಿಗಳು ಗುಬು 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 ಮ್ಯಾಲ ಬರ್ಲಕತ್ತು. ಅವಾಗ ಇವನಿಗೆ ಪದಮಗೊಂಡಾಗ ಇವು ಕುರಿ ಅದಾವಂತ ಗುರುತಿಲ್ಲ. ಅವಾಗ ಇವ ಏನು ಮಾಡ್ಲಕತ್ತ, ಏನೋ ಬಹುತ್ಯಾಕ ಒಳಗೆ ಹುಳ ಇದ್ದಂಗೆ ಕಾಣ್ತಾವ ಇವು ಅಂತೇಳಿ ಕಸ ಕಡ್ಡಿ ಗಾಳೆ ಮಾಡಿ ಅವು ಹಿಂಗೆ ಬುದು ಮ್ಯಾಲೆ ಹೇಳಕತ್ತಾವ. ಇವ ಕಸ ಕಡ್ಡಿ ಮ್ಯಾಲೆ ಒಯ್ದು ಒಗೆದು ಕಡ್ಡಿ ಕೊರೆದು ಬೆಂಕಿ ಹಚ್ಚದ. ಹಂಗೆ ಅರ್ಧಕ್ಕೆ ಮರ್ದ ಸುಟ್ಟು ಈ ಕುರಿ ಅದಾವಲ್ಲ, ಹಂಡ ಬಂಡ ಕೆಂದ ಕರ್ರಗ ಹಿಂಗೆ ಅದಾವಲ್ಲ, ಅವು ಹಾಲಕ್ಕೆ ಏನು ಕಾರಣ ಅಂದ್ರೆ ಮೊದಲು ಒಂದೇ ಬಣ್ಣ ಇದ್ದು ಇವ ಪದಮಗೊಂಡು ಏನು ಮಾಡದ, ಬಹುತೇಕ ಇವು ಏನೋ ಹುಳ ಅದಾವ ಅಂತ ಕಸ ಗಾಳೆ ಮಾಡಿ ಅವಕ್ರ ಮ್ಯಾಲ ಒಗದ ಬೆಂಕಿ ಹಚ್ಚಿದಕ್ಕಾಗಿ ಅವು ಸುಟ್ಟ ಹಂಡ ಬಂಡ ಆಗ್ಯಾವ. ಮುಂದೆ ಎಷ್ಟು ಆಗೋದು ಅಟ್ಟೆ ತಡ, ಇವ ಅವಕ್ಕೆ ಹುಳ ಅದಾವ ಅಂತ ಸುಡ್ಲಕತ್ತ. ಅವಾಗ ಶಿವ ಪಾರ್ವತಿ ಏನು ಮಾಡ್ತಾರ, ಇವ ಹುಳ ಅದಾವಂತ ಅವು ಕುರಿಗಳ ಸುಡ್ಲಾಕತ್ತಾನಂತೇಳಿ ಸಾಕ್ಷಾತ್ ಶಿವ ಪಾರ್ವತಿನೇ ಅವನ ಮುಂದೆ ಪ್ರತ್ಯಕ್ಷವಾಗಿ ಇಳಿದು ಬಿಡುತ್ತಾರೆ. ಅವಾಗ
ಹೇಳ್ತಾರ, ಏ ಪದಮಗೊಂಡ, ಅವು ಸುಡಬ್ಯಾಡು, ಅವು ಸುಡಬ್ಯಾಡ, ಅವು ಏನದಾವ ತಿಳ್ಕೊಂಡು, ಅವು ಹುಳ ಅಲ್ಲ, ಅವು ಹುಳ ಅಲ್ಲ. ನಾವು ಎಷ್ಟೋ ದಿವಸ ಅವು ಕುರಿಗಳನ್ನು ಕಾದು ನಾವು ಆ ಹುತ್ತಿನೊಳಗೆ ಹಾಕಿ ಹೋಗಿವಪ್ಪ. ಇವಾಗ ಬಂದು ಅದು ಹುತ್ತಿಗೆ ನೇಗಿಲ ಹಚ್ಚಿದಕ್ಕಾಗಿ ಅವು ಕುರಿಗಳೆದ್ದಾವ. ಇವಕ್ಕೆ ನೀ ಸುಡಬ್ಯಾಡ, ಇನ್ನು ಮುಂದೆ ಒಂದು ಕೆಲಸ ಮಾಡು. ಏನು ಮಾಡಬೇಕು? ಈ ಕುರಿಗಳನ್ನು ನೀನು ಕಾಯ್ಕೊಂಡು ಹೋಗು. ಈ ಕುರಿಗಳ ನೀನು ಕಾಯಿ, ಮುಂದೆ ಒಂದಿನ ಆ ಕುರಿಗಳು ನಿನ್ನ ಕುರುಬ ಕುಲನೇ ಕಾಯ್ತವಂತ ಹೇಳ್ತಾನೆ. ನಿನ್ನ ಕುರುಬ ಕುಲನೇ ಕಾಯ್ತವಂತ ಹೇಳ್ತಾನೆ. ಅವಾಗ ಯಪ್ಪ ಇಷ್ಟೆಲ್ಲ ಕುರಿಗಳದಾವ, ನಾನು ಒಬ್ಬಂದಿಂದ ನನಗೆ ಹೆಂಗೆ ಕಾಯೋದಾಗ್ತದ ಅಂದಿವ. ನನಗೆ ಒಬ್ಬಂದಿಂದ ಹೆಂಗೆ ಕಾಯೋದಾಗ್ತದಂದ. ಅವಾಗ ಜಗದ್ಗುರು ಯಾರು ಶಿವ ಪಾರ್ವತಿ ಹೇಳ್ತಾರೆ, ಸಮಾಧಾನ, ಏಯ್ ಸಮಾಧಾನ ಕೂಡ್ರಿ, ವಿಷಯ ಹಾಳು ಮಾಡಬೇಡ್ರಿ, ನನ್ನ ಲಕ್ಷ್ಯ ನಿಮ್ಮ ಕಡೆ ಬೀಳಬಾರ್ದು. ಎಷ್ಟು ಸಮಾಧಾನ ವಹಿಸ್ತೀರಿ. ಅವಾಗ ಪದಮಗೊಂಡು ಹೇಳ್ತಾನೆ ಶಿವ ಪಾರ್ವತಿ, ಯಪ್ಪ ಇದು ನನ್ನಿಂದ ಕಾಯಕ್ಕೆ ನನಗೆ ಒಬ್ಬನಿಗೆ ಆಗಲ್ಲ ಅಂದಾಗ, ಅವಾಗ ಶಿವ ತಾನೆ ನಿನಗೆ ಒಬ್ಬನಿಗೆ ಆಗಲಿಲ್ಲ ಅಂದ್ರೆ ನಾ ಇನ್ನೊಂದು ವಸ್ತು ನಿನ್ನ ಸಂಗಟ ತಯಾರು ಮಾಡಿ ಬಿಡ್ತೀನಿ ಅಂಥೇಳಿ ಒಂದು ವಸ್ತು ಅಂದ್ರೆ ಒಬ್ಬ ಮನುಷ್ಯಾಗ ಬೀರೈ ಅಂಥೇಳಿ ಅವನಿಗೆ ನಿರ್ಮಾಣ ಮಾಡಿ, ಅವನಿಗೆ ಸೃಷ್ಟಿ ಮಾಡಿ, ಅವನಿಗೆ ತಯಾರು ಮಾಡಿ ಆ ಪದಮಗೊಂಡನ ಸಂಗಟ ಬೀರೈಗೆ ಜೋಡು ಮಾಡ್ದ. ಇಬ್ಬರು ಕೂಡ್ಕೊಂಡು ಪದಮಗೊಂಡ ಅವ ಬೀರಯ್ಯ ಕಲಿತು ಆ ಕುರಿಗಳ ಮೈಸುತ್ತ ಮತ್ತು ಕುರಿ ಮೈಸವರು ನೋಡ್ತಿರಲ್ಲ. ಈಗ ಬಹುತೇಕ ಕಡೆ ಬೆಳಗಾವ ಬೈಲು ಹೊಂಗಲ್ದಿಂದ ಮೈಸ್ಕೊತ ನಮ್ಮ ಕಡೆ ಬರ್ತಾರೆ. ಯಾಕಂದ್ರೆ ಕುರಿ ಒಂದು ದಿವಸಿಗೆ 12 ಊರು ಸೀಮಿ ತಿರುಗಾಡಿ ಮೈದು ಬಂದ್ರೆ ಭೀ ಒಂದು ಎಳ್ಳು ಕಾಳಿ ನೋಟು ಒತ್ತಟ್ಟು ಉಪ್ಪಾಸಿ ನಾತಿತ್ತದ. ಹೀಗಾಗಿ ಇವರು ಸಂಚಾರ ಮಾಡ್ಕೊತ ಪದಮಗೊಂಡ ಆ ಕುರಿ ಭಾಗ್ಯಗಳನ್ನು ಕಾಯ್ಕೋತ ಎಲ್ಲಿಗೆ ಹೋಗ್ಯಾನಂತ ಕೇಳಿದ್ರೆ ಗಂಧಲಗಿರಿ ಪರ್ವತಕ್ಕೆ ಹೋಗ್ಯಾನ. ಗಂಧಲಗಿರಿ ಪರ್ವತಕ್ಕೆ ಹೋದ. ಆ ಸಮಯದೊಳಗೆ ಅಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರು ಇವನಿಗೆ ಭೇಟಿಯಾದರು. ಯಾರಿಗ್ರಿ? ಪದಮಗೊಂಡಗ ಭೇಟಿಯಾದರು. ಪದಮಗೊಂಡ ಹೋಗಿ ಜಗದ್ಗುರುಗಳಿಗೆ ನಮಸ್ಕಾರ ಮಾಡದ. ಆವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಇವನಿಗೆ ಪದಮಗೊಂಡ ಹೇಳ್ತಾರೆ, ಪದಮಗೊಂಡ ಕುರಿ ಕಾಯದ ಅಟ್ಟೆ ಕಲ್ತಿ, ಆದರೆ ಕುರಿ ಉಣ್ಣಿ ಕತ್ತರಿಸೋದು ಕಲ್ತಿಲ್ಲ. ಈ ಕುರಿ ಹಾಲು ಏನು ಮಾಡಬೇಕನ್ನೋದು ಗುರುತಿಲ್ಲ. ಆದರೆ ಕುರಿ ಹಾಲು ಹಿಂಡಿ ಅದನ್ನು ಗಿಣ್ಣ ಮಾಡಿ ಉಣಬೇಕಂತ ಅದನ್ನೂ ಕಲಿಸಿದ್ರು. ಮುಂದೆ ಕುರಿ ಉಣ್ಣಿ ಹ್ಯಾಂಗೆ ಕತ್ತರಿಸ್ಬೇಕಂತ ಜಗದ್ಗುರು ರೇವಣ ಸಿದ್ದೇಶ್ವರರು ತಾವು ಆ ಕುರಿ ಉಣ್ಣಿ ಹಣ್ಣು ಕತ್ತರಿಸೋದು ಪದಮಗೊಂಡಗೆ ಕಲಿಸಿದ್ರು. ಕಲಿಸಿ ಅವನ ಕೈಯಾಗ ಆ ಕತ್ತರಿ ಕೊಟ್ಟರು. ಅವನ ಕೈಯಾಗ ಕತ್ರಿಯನ್ನು ಕೊಟ್ಟರು. ಆವಾಗ ಪದಮಗೊಂಡ ಅಲ್ಲೇ ಗಂಧಲ ಪರ್ವತದೊಳಗೆ ದೊಡ್ಡ ಪರ್ವತ ತಿರುಗಾಡಿ ಕುರಿ ಮೇಯಿಸ್ತಿದ್ದ. ಕುರಿ ಮೇಯಿಸುವಂಥ ಸಮಯದಲ್ಲಿ ಅವನಿಗೆ ಒಂದು ಸ್ವಲ್ಪ ಬೆಂಕಿ ಬೇಕಾಗಿತ್ತು. ಪದಮಗೊಂಡಗ ಬೆಂಕಿ ಬೇಕಾಗಿತ್ತು. ಆವಾಗ ಪದಮಗೊಂಡ ಏನು ಮಾಡ್ತಾನೆ, ಆ ಗಂಧಲಗಿರಿ ಪರ್ವತದೊಳಗೆ ಹಾಯ್ದು ಬರುವಂಥ ಸಮಯದೊಳಗೆ ಆ ಗಂಧಲಗಿರಿ ಪರ್ವತದೊಳಗೆ ಒಬ್ಬಾಕಿ ಕುದಯ ರಾಕ್ಷಸಿ ಅಂತ ಅಲ್ಲಿ ವಾಸ ಮಾಡಿವಳು. ಯಾರು? ಕುದಯ ರಾಕ್ಷಸಿ ಅಂತ ಆಕೆ ಅಲ್ಲಿ ವಾಸ ಮಾಡಿವಳು. ಆಕೆ ಒಂದು ದೊಡ್ಡ ಮನೆ ಕಟ್ಕೊಂಡಿದ್ದಳು. ಆಕೆ ಅಲ್ಲಿ ಬೆಂಕಿ ಹಚ್ಚಳಲ್ಲ. ಆಕಿನ ಮನ್ಯಾಗ ಅಡುಗೆ ಮಾಡುವಂಥ ಸಮಯದೊಳಗೆ ಆ ಹೊಗೆ ಮ್ಯಾಲ ಹಾರ್ಲಕತ್ತಿತ್ತು. ಆ ಪದಮಗೊಂಡ ಏನು ಮಾಡ್ತಾನೆ, ಅಲ್ಲಿ ಯಾರೋ ಬೆಂಕಿ ಹಚ್ಚಾರ, ಅಲ್ಲಿ ಉರಿ ಕಾಣಕತ್ತದ, ಅಲ್ಲಿ ಹೋಗಿ ನಾ ಬೆಂಕಿ ತರಬೇಕಂತ ಪದಮಗೊಂಡ ಕುದಯ ರಾಕ್ಷಸಿ ಮನೆಗೆ ಹೋದ. ಕುದಯ ರಾಕ್ಷಸಿ ಮನೆಗೆ ಹೋದಾಗ ರಾಕ್ಷಸಿ ಇದ್ದಿದ್ದಿಲ್ಲ ಮನ್ಯಾಗ. ಆಕಿನ ಮಗಳು ಚುಮಲಾದೇವಿ ಇದ್ದಳು.
ಅವಾಗ ಪದಮಗೊಂಡ ಹೋಗಿ ಒದರ್ತಾನ, ಯವಾ ಯಾರದ್ರಿ ಮನ್ಯಾಗ ಹೊರಗೆ ಬರ್ರಿ ಅಂದಾಗ ಆಕೆ ಕುದಯ ರಾಕ್ಷಸಿ ಇದ್ದಿದ್ದಿಲ್ಲ. ಆಕಿನ ಮಗಳು ಹೊರಗೆ ಬಂದಳು. ಹೊರಗೆ ಬಂದಾಗ ಇವನು ನೋಡಿರ್ತಾಳೆ, ಏಯ್ ನೀ ಯಾರೋ ಇಂಥ ಪರ್ವತದೊಳಗೆ ಇಂಥಲ್ಲಿ ನಮ್ಮ ಮನೆಗೆ ಬರ್ಲಾಕ ಏನು ಕಾರಣದಂದಾಗ ಅವಾಗ ಆ ಪದಮಗೊಂಡು ಹೇಳ್ತಾನೆ, ಏನಿಲ್ಲ, ಒಂದು ಚೂರು ನನಗೆ ಬೆಂಕಿ ಬೇಕಾಗ್ಯದ, ಒಂಚೂರು ನನಗೆ ಬೆಂಕಿ ಬೇಕಾಗ್ಯದ, ಕೊಡು ಅಂದ. ಅವಾಗ ಆಕಿ ಎತ್ತಾಳ, ನಾ ಬೆಂಕಿ ಕೊಡ್ತೀನಿ ಕರೆ ನನಗೆ ನೀ ಏನು ಕೊಡಾವ, ನನಗೆ ನೀ ಏನು ಕೊಡ. ಆ ಸಮಯದೊಳಗೆ ಆ ಪದಮಗೊಂಡು ಹೇಳ್ತಾನೆ, ಏನಿಲ್ಲ, ನಾನು ನಿನ್ನ ಬಲ್ಲಿ ಬೆಂಕಿ ತೊಗೊಂಡು ಹೋಗಿ ನನ್ನ ಕುರಿ ಹಾಲಿನ ಗಿಣ್ಣ ಕಾಸ್ತೀನಿ ನಾನು ಊಟಕ್ಕಾಗಿ, ಅದೇ ಗಿಣ್ಣದೊಳಗೆ ನಿನಗಿಟ್ಟು ಕಾಯಿಸಿ ಕೊಡ್ತೀನಿ, ಬೆಂಕಿ ಕೊಡು ಅಂದ. ಆವಾಗ ಬೆಂಕಿ ಕೊಟ್ಟಳು. ಅಲ್ಲೇ ಗಿಣ್ಣ ಕಾಸದ ತಾಯಿಟ್ಟು ತಗೊಂಡ ಆ ಕುದೈ ರಾಕ್ಷಸಿ ಮಗಳಿಗಿಟ್ಟು ಕೊಟ್ಟ. ಆಕೆ ಊಟ ಮಾಡಿದಳು. ಊಟ ಮಾಡಿದ ಕೂಡಲೇ ಕುರಿ ಹಾಲಿನ ಗಿಣ್ಣ ಸವಿ ಹತ್ತು. ಅದನ್ನು ಊಟ ಮಾಡಿದ ಕೂಡಲೇ ಪದಮಗೊಂಡನ ಕಡೆ ಈಕಿನ ಕಣ್ಣು ಸೆಳೆದು ಪದಮಗೊಂಡನ ಮ್ಯಾಲೆ ಈಕಿನ ಮನಸ್ಸು ಹರಿತು. ಪದಮಗೊಂಡನ ಮ್ಯಾಲೆ ಈಕಿನ ಮನಸ್ಸು ಹರಿತು. ಆವಾಗ ಈಕೆ ಎತ್ತಾಳ, ನೋಡು ಇಲ್ಲಿ ನೀನು ಸಮಯ ವ್ಯರ್ಥ ಮಾಡಬೇಡ, ಈಗ ನಮ್ಮ ತಾಯಿ ಹೊರಗೆ ಸಂಚಾರಕ್ಕೆ ಹೋಗ್ಯಾಳ, ಆಕೆ ಇವಾಗ ಬರ್ತಾಳ, ಆಕೆನ ಕೈಯಾಗ ಸಿಕ್ಕಿ ಅಂದ್ರೆ ನಿನ್ನ ಜೀವ ಹೊಡಿತಾಳ, ನೀ ಮೊದಲು ಇಲ್ಲಿದ್ದು ಜಾಗ ಖಾಲಿ ಮಾಡೋದು. ಅವಾಗ ಪದಮಗೊಂಡತ್ತಾನ, ಹೌದಾ ನಿಮ್ಮ ತಾಯಿ ಹಂತಕ್ಕೆದಾಳ ಅಂದಾಗ ಅವಾಗ ಆಕೆ ಹೇಳ್ತಾಳ, ಯಾರು ರಾಕ್ಷಿ ಮಗಳು ಹೇಳ್ತಾಳೆ, ನಮ್ಮ ತಾಯಿ ನೀ ಬಹುತೇಕ ಹೆಸರು ಕೇಳಿರಬೇಕು, ಕುದಯ ರಾಕ್ಷಸಿ ಅಂತ ನಮ್ಮ ತಾಯಿ ದೊಡ್ಡ ಕ್ರೂರಿ ಅದಾಳ, ಭಾಳ ಕೆಟ್ಟದಾಳ, ಆಕೆನ ಕೈಯಾಗ ಸಿಕ್ಕವ್ರಿಗೆ ಒಬ್ಬರಿಗೆ ಬಿಟ್ಟಿಲ್ಲ, ನೀನು ಇಲ್ಲಿ ತಡ ಮಾಡಬೇಡ, ನಾನು ನಿನಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಮೊದಲು ಇಲ್ಲಿಂದ ದಾಟ್ ಅಂದಳು. ಮತ್ತು ನಮ್ಮ ತಾಯಿ ಇಲ್ಲಾರ್ದಾಗ ಯಾವಾಗರೇ ಬೇಕಂದ್ರೆ ನೀನು ಬೆಂಕಿ ಬೇಕಾಗಿತ್ತಂದ್ರೆ ಒಯ್ಲಕ್ಕೆ ಬಾ, ಆದರೆ ನಮ್ಮ ತಾಯಿ ಇದ್ದಾಗ ನೀ ಬರಬೇಡ ಅಂದಳು. ಅವಾಗ ಪದಮಗೊಂಡತ್ತಾನ, ಆಕೆ ಹಂತಕ್ಕೆ ಅದಾಳು ಇವರ ತಾಯಿ ನೋಡಬೇಕಂತ ಒಳಗಿಂದ ಹೊರಗೆ ಬಂದು ಆ ಮನೆ ಮಧ್ಯ ಭಾಗದಲ್ಲಿ ದೂರ ಹೋಗಿ ಕೂತ್ಕೊಂಡಾನ. ಎಟ್ಟಾಗದಕ್ಕೆ ಆಕೆ ಉದಯ ರಾಕ್ಷಸಿ ತನ್ನ ಮನೆಗೆ ಬಂದಳು. ಬರೋದಕ್ಕೆ ಆವಾಗ ಮಗಳಿಗೆ ಕೇಳ್ತಾಳ, ಯಾರಿಗೆ? ಚುಮಲಾದೇವಿ. ಏಯ್ ತಂಗಿ, ಯಾರು ಬಂದಿರು ಮನೆಗೆ ಅಂದಳು. ಯಾರೂ ಬಂದಿಲ್ಲ. ಯಾರೂ ಬಂದಿಲ್ಲ. ಯಾಕೆ? ಇಲ್ಲಿ ನರಮಾನವನ ವಾಸ ಬರಕತ್ತದ, ನರಮಾನವನ ವಾಸ ಬರಕತ್ತದ, ಇಲ್ಲಿ ಯಾರು ಬಂದಾರ ಹೇಳು ಅಂದಾಗ ಆವಾಗ ಪದಮಗೊಂಡನ ಮ್ಯಾಲೆ ಈಕಿನ ಮನಸ್ಸಾಗಿತ್ತು. ಅಕಸ್ಮಾತ್ ಇಂಥವು ಬಂದಾನ ಈ ಕಡೆ ಹೋಗ್ಯಾನಂದ್ರೆ ಅವನು ಜೀವ ಹೊಡ್ಯಂಗಲ್ಲ, ನಾ ಅವನಿಗೆ ಮದುವೆ ಆಗ್ಬೇಕಂತ ಈಕಿ ಮನಸ್ಸಿನಾಗ ಇಟ್ಕೊಂಡು ಕೂತಾಳ, ಅವನಿಗೆ ಉಳಿಸ್ಬೇಕತ್ತಾಳ. ಅವಾಗ ಎಟ್ಟಾಗದಕ್ಕೆ ಆಕಿ ವಾಸ ಜೊಕ್ಕೊತ್ತು ಬಂದಳಕ್ಕಿ ಕುದಯ ರಾಕ್ಷಸಿ. ಅವಾಗತ್ತಾಳ, ನೀ ಏನೋ ಸುಳ್ಳು ಹೇಳಕತ್ತಿ, ಯಾವ ಬಂದ ನೋಡ್ತೀನಂತ ವಾಸ ಹಿಡ್ಕೋತ ಹೋದಳು. ಮುಂದೆ ಹೋಗೋದಕ್ಕೆ ಪದಮಗೊಂಡ ಅಲ್ಲೇ ನಿಂತಿದ್ದ. ಅವನಿಗೆ ಹೋಗಿ ಹಿಂಗೆ ತನ್ನ ಕ್ರೂರಿತನದಿಂದ ಏನಾದರೂ ಮಾಡಬೇಕತ್ತಿದ್ದಳು. ಪದಮಗೊಂಡ ತನ್ನ ಶಕ್ತಿ ಸಾಮರ್ಥ್ಯದಿಂದ ಆ ಕುದಯ ರಾಕ್ಷಸಿಗೆ ಹೊಡೆದು ಮರ್ದನ ಮಾಡಿದ ಬಳಿಕ ಆವಾಗ ಮುಂದೆ ಚುಮಲಾದೇವಿ ಹೋಗಿ ಪದಮಗೊಂಡಗತ್ತಾಳ, ನಮ್ಮವನ್ನ ನೀವು ಹೊಡೆದಿ, ನಮ್ಮವಂದು ಹೆಂಗೂ ಪೀಡ ಹೋಯ್ತು, ನನಗೆ ನಿನ್ನ ಮ್ಯಾಲ ಮನಸ್ಸಾಗ್ಯದ, ಮತ್ತು ನನಗೊಂದು ಸ್ವಲ್ಪ ನೀನು ಜಾಗ ಕೊಡು, ನನಗೆ ಮುತ್ತೈತನ ಭಾಗ್ಯ ಕೊಡು, ನಿನ್ನ ಸಂಗಟ ನಾನು ಮದುವೆ ಮಾಡ್ಕೊ ಅಂದಾಗ ಅವಾಗ ಪದಮಗೊಂಡತ್ತಾನ, ಯಾವಾಗ ನಿನ್ನ ಇಚ್ಛೆ ಆಗ್ಯದಂದ್ರೆ, ನಿನ್ನ ಸಂಕಲ್ಪ ಆಗ್ಯದಂದ್ರೆ ಯಾಕಲ್ದಂಥೇಳಿ ಆ ಚುಮಲಾದೇವಿಗೆ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ. ಆ ಇಬ್ಬರು ಕಲ್ತು ಒಪ್ಕೊಂಡ ಬಳಿಕ ಅಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಬಂದು ಚುಮಲಾದೇವಿಗೆ ಮತ್ತು ಆ ಪದಮಗೊಂಡನನ್ನು ಅಕ್ಷತೆ ಕಾಳು ಹಾಕಿ ಅವರಿಗೆ ಆಶೀರ್ವಾದ ಮಾಡಿದರು. ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ. ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ. ಗುರು
ಸಾನಲಂತೆ ಕಂಡ ಕಂಡ ವಸ್ತು ಮೂಸಿ ಸಾನಲಂತೆ ಕಂಡ ಕಂಡ ವಸ್ತು ಮೂಸಿ ಈ ಭಾವಾದಿ ಬಿದ್ದಿರಿ ಬಹುಗಾಸಿ ಭಾವಾದಿ ಬಿದ್ದಿರಿ ಬಹುಗಾಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಕೊಟ್ಟ ಬಸ್ ತಪ್ಪ ಬ್ಯಾಡ ಬೇವರ್ಸಿ ಎಡಿತನವ ಬಿಟ್ಟು ನಡಿಯೋ ಕುಮಾಸಿ ಕೊಟ್ಟ ಬಸ್ ತಪ್ಪ ಬ್ಯಾಡ ಬೇವರ್ಸಿ ಎಡಿತನವ ಬಿಟ್ಟು ನಡಿಯೋ ಕುಮಾಸಿ ಕೆಟ್ಟಗುಳವ ಅಟ್ಟಿ ಕೇಳು ಜುಕುಮಾಸಿ ಕೆಟ್ಟಗುಳವ ಅಟ್ಟಿ ಕೇಳು ಜುಕುಮಾಸಿ ಶ್ರೇಷ್ಠ ಪದವಿ ಪಡೆದು ಬಾಳೋ ನಿಜವಾಸಿ ಶ್ರೇಷ್ಠ ಪದವಿ ಪಡೆದು ಬಾಳೋ ನಿಜವಾಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ನಂಬಿದವರಿಗಿರಿಯ ಬ್ಯಾಡ ಮಾಗಾಸಿ ನಂಬಿದವರ ಗಿರಿ ಬ್ಯಾಡ ಮಾಗಾಸಿ ನಂಬಿದವರಿಗಿರಿಯ ಬ್ಯಾಡ ಮಾಗಾಸಿ ಸಮನಿಲ್ಲ ನರಕು ಕೊಯ್ಯೋ ಚುಲುಮಾಸಿ ಸುಮಲಂತೆ ತಿರುಗ ಬ್ಯಾಡ ಎಲ್ಲೋ ಏಸಿ ಸುಮಲಂತೆ ತಿರುಗ ಬ್ಯಾಡ ಎಲ್ಲೋ ಏಸಿ ಕಂಬಕ ನಿನ್ನ ಕಟ್ಟಿ ಬಡಿತಾರೋ ಎಲ್ಲೋ ಏಸಿ ಕಂಬಕ ನಿನ್ನ ಕಟ್ಟಿ ಬಡಿತಾರೋ ಎಲ್ಲೋ ಏಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಕಾಮಕಿಳೆ ಮಾಡಬ್ಯಾಡ ಭವಭಾಸಿ ಸಮಗನ ಮರಿಯ ಬ್ಯಾಡ ಸುದುರಾಸಿ ಕಾಮಕಿಳೆ ಮಾಡಬ್ಯಾಡ ಭವಭಾಸಿ ಸಮಗನ ಮರಿಯ ಬ್ಯಾಡ ಸುದುರಾಸಿ ಸ್ವಾಮಿನೇ ಮಗಳಿಗೆ ದೂರ ಸೋಸಿ ಸುಮ್ಮನೆ ಜಗಳ ಮಾಡಬ್ಯಾಡ ಮುಂಡಿ ಏರ್ಸಿ ಸುಮ್ಮನೆ ಜಗಳ ಮಾಡಬ್ಯಾಡ ಮುಂಡಿ ಏರ್ಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ತಬಲಾ ಸೌಂಡ್ ಬಿಡ್ರಲ್ಲ ಸಂತ ಜನರ ಬಯ್ಯ ಬ್ಯಾಡ ಪುರಮಾಸಿ ಕಂತು ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ ಸಂತ ಜನರ ಬಯ್ಯ ಬ್ಯಾಡ ಪುರಮಾಸಿ ಕಂತು ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ ಕೊಂದಹರನ ಚಿಲ್ಮಗಿರಿಯ ಗುಡ್ಡದ ವಾಸಿ ಗುರುಮಾಂತನ ಪಾದ ಹಿಡಿಯೋ ಭವವಾಸಿ ಗುರುಮಾಂತನ ಪಾದಕ ಎರಗೋ ಭವವಾಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಗುರು ಧ್ಯಾನ ಬಿಡಬ್ಯಾಡ ಪರದೇಸಿ ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ ಸನಲಂತೆ ಕಂಡ ಕಂಡ ವಸ್ತು ಮೂಸಿ ಸನಲಂತೆ ಕಂಡ ಕಂಡ ವಸ್ತು ಮೂಸಿ ಭವಾದಿ ಬಿದ್ದಿರಿ ಬಹುವಾಸಿ ಭವಾದಿ ಬಿದ್ದಿರಿ ಬಹುವಾಸಿ ಗುರು ಧ್ಯಾನ ಬಿಡಬ್ಯಾಡ ಗುರು ಧ್ಯಾನ ಬಿಡಬ್ಯಾಡ ಹರ ಧ್ಯಾನ ಬಿಡಬ್ಯಾಡ ಪರದೇಸಿ ಸಾಂಬದೈ ನಮ ಪಾರ್ವತೀಶ್ವರ ಮಹಾದೇವ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ತುಂಬ ಸಂತೋಷ. ಹೀಗೆ ಜಗದ್ಗುರು ರೇವಣ ಸಿದ್ಧರು ಆ ಪದಮಗೊಂಡನನ್ನು ಆ ಚುಮಲಾದೇವಿಯನ್ನು ಅಕ್ಷತೆ ಕಾಳು ಹಾಕಿದರು. ಹಾಕಿದ ಕೂಡಲೇ ಮುಂದೆ ಆಕೆಗೆ ಚುಮಲಾದೇವಿನೂ ಅತ್ತಾರ ಮತ್ತು ಕಮಲಾದೇವಿನೂ ಅತ್ತಾರ. ಎರಡು ನಮೂನಿ ಹೆಸರದಾವ ಆಕೆಗೆ. ಮುಂದೆ
ಪದಮಗೊಂಡಾಗ ಇಬ್ಬರು ಹೆಂಡ್ರದ ಮುಂದೆ ಬರ್ತದೆ ಇತಿಹಾಸ. ಒಬ್ಬಾಕಿ ಚುಮಲಾದೇವಿ, ಇನ್ನೊಬ್ಬಾಕಿ ಜಿಂಕಾದೇವಿ ಅಂತೇಳಿ. ಚುಮಲಾದೇವಿಗೆ ಮಾಡಿಕೊಂಡ ರೇವಣ ಯಾರು ಪದಮಗೊಂಡ ರೇವಣ ಸಿದ್ಧ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ದ. ಮುಂದೆ ಮದುವೆ ಆಗಿ ಭಾಳ ವರ್ಷ ಆಯಿತು. ಮದುವೆ ಆಗಿ ಭಾಳ ವರ್ಷ ಆದ ಕೂಡಲೇ ಚುಮಲಾದೇವಿ ಹೊಟ್ಟೆಲೆ ಮಕ್ಕಳಾಗಲಿಲ್ಲ. ಚುಮಲಾದೇವಿ ಹೊಟ್ಟೆಲೆ ಮಕ್ಕಳಾಗಲಿಲ್ಲ. ಊರಾಗ ಜನ ಸುಮ್ಮಿರ್ತಾರೇನ್ರಿ ಅವ 4 ವರ್ಷ ಆಗೋ ತಡ ಚಾಲು ಐತೆ. ಅದೇನು ಬಿಡ ಹುಟ್ಟ ಬಂಜದ ಅದಕ್ಕೇನು ಗೊತ್ತದ ಅತ್ತಾರಿಲ್ಲ. ಅತ್ತಾರಿಲ್ಲ. ಮದುವೆ ಆಗಿ 4 ವರ್ಷ ಆಗೋದು ಅಟ್ಟೆ ತಡ. ಯಾರ ಕೈಯಾಗದೇನೋ ಹಡ್ಯೋದು, ದೇವ್ರ ಇಚ್ಛಾದದು. ಇಲ್ಲಿ ಚುಮಲಾದೇವಿಗೆ ಮದುವೆ ಆಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಲಿಲ್ಲ. ಅವಾಗ ಊರ ಜನ ನಿಂದ್ಯದ ಮಾತಾಡ್ಲಕತ್ತರು. ಏನಂತ? ಇವು ಹುಟ್ಟ ಬಂಜದಾವ, ಇವು ಗೊಡ್ಡ್ಯದಾವ, ಇವಕರು ಮಾರಿ ಮುಂಜಾನೆ ಅದು ನೋಡಬಾರ್ದು, ಹಿಂಗೆ ಮಾತಾಡಕತ್ತರು. ಒಂದು ದಿವಸ ಆ ಪದಮಗೊಂಡ ಇರೋ ಕಂಪ್ನಿ ಇದು. ಇವರು ಗಂಡನ ಮನೆಯಾಗ ಇರೋ ಕಂಪ್ನಿ ಅಲ್ಲ. ಯಾವಾಕಿನೋ ಹೆಣ್ಮಗಳ ತಾಯಿ ತಂದೆಗೆ ಹೇಳಿದ್ರತ್ತ, ಹೆಣ್ಮಗಳು ಗಂಡನ ಮನೆಗೆ ಹೋಗಾಗ್ಯವ, ತವ್ರ ಮನೆಗೆ ಗಂಡನ ಮನೆಗೆ ಹೊಂಟಿ ತಂಗಿ, ತವ್ರ ಮನೆ ಹೆಸರು ಗಂಡನ ಮನೆ ಹೆಸರು ತೊಗೊಂಬ ಅಂತ ಹೇಳಿದ್ರತ್ತ. ಅವಾಗೀಕೆ ಆಯ್ತು ಬಿಡು ಯಪ್ಪ ಅಂದಳು. ತಾಯಿ ತಂದೆಗೆ ಹೇಳಿ ಹೋದಳು. ಗಂಡನ ಮನೆಗೆ ಹೋದಳು. ಒಂದು 6 ತಿಂಗಳಿದ್ದು ಬರಾಗ ಅತ್ತಿ ಮಾವಿಗೆ ಹೇಳಿದ್ರತ್ತ, ಅತ್ತಿ ಮಾವ ಹೆಸರು ಭಾಳ ಬೆಳೆದಿರಲ್ಲ, ನಮ್ಮವ್ವ ನಮ್ಮಪ್ಪ ಹೆಸರು ತೊಗೊಂಬ ಅಂದಾರ, ಒಂದು ಚೀಲ ಹೆಸರು ಹಾಕಿ ಹಚ್ಕೊಡ್ರಿ ಅಂದಳತಿಕಿ. ಯಾವ ಹೆಸರು? ಉತ್ತಾಳ ಹೆಸರೇನು? ಆ ಹೆಸರಲ್ಲ, ಹೆತ್ತಿರತಕ್ಕಂಥ ತಾಯಿ ತಂದೆ ಹೆಸರು, ತವರ ಮನೆ ಹೆಸರು, ಗಂಡನ ಮನೆ ಹೆಸರು. ಅತ್ತಿಯ ಮನೆಯಾಗ ಮುತ್ತಾಗಿರಬೇ ಮಕ್ಕಳೇ ಅಂಥವ್ಯಾವ. ಎಷ್ಟು ಹೇಳೋದು ಅದನ್ನು? ಈಗಿನ ಮಕ್ಕಳು ಹೆಂಗೆ ಅವು. ತಂದೆ ಮಗನಿಗೆ ಹೇಳಂದತ್ತ, ಏಯ್ ತಮ್ಮ, ನಾಳೆ ಗಣಗಾಪುರ ಬಾಜಾರದ ಹೋಗಿ ಎತ್ತು ಉಳ್ದದ, ಇದು ಒಂದೇ ಒಂದು ಎತ್ತು ಹೋಗ್ಯದ, ಇದು ಒಂದು ಎತ್ತು ಉಳ್ದದ, ಹೋಗಿ ಸಂತಿಗೆ ಹೋಗಿ ಮಾರ್ಕೊಂಬ ಅಂತ ಹೇಳಂದತ್ತ ತಂದೆ ಮಗನಿಗೆ. ಈಗಿನ ಮಕ್ಕಳು ಹೆಂಗದವ ಅನ್ನೋದು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ಅವಾಗ ಮಗ ಅಂದ, ಯಪ್ಪ ಎತ್ತು ಒಯ್ತೀನಿ ಬಾಜಾರಕ್ಕರೆ, ಎಷ್ಟಾದ್ರೆ ಮಾರ್ಕೊಂಬರ್ಲಿ ಅಂತ ಕೇಳ್ದ. ಅವಾಗ ತಂದು ಹೇಳ್ದ, ಏನಿಲ್ಲ 100 ರೂಪಾಯಿ ಬಂದ್ರೆ ಎತ್ತು ಮಾರ್ಕೊಂಬ ಅಂದ. ಆಗಿನ ಕಾಲದಾಗ 100 ರೂಪಾಯಿ ಅಂದ್ರೆ ಅದೇ ಲಕ್ಷ್ಯ ಇದ್ದಂಗೆ. 100 ರೂಪಾಯಿ ಬಂದ್ರೆ ಮಾರ್ಕೊಂಬ ಅಂದ. ಇವ ತಗೊಂಡು ಹೋದ ಬಾಜಾರಕ್ಕೆ. ಹೋಗಿ ಎತ್ತ ಮಾರ್ಲಕ್ಕೆ ಬಾಜಾರ್ದಾಗ ಕಟ್ಟ್ಯಾನ. ಅವಾಗ ವ್ಯಾಪಾರಿಗರು ಬಂದು ಕೇಳಕತ್ರ, ಏ ತಮ್ಮ ಏನು ಹೇಳಿದೆ ಎತ್ತಿ ರೇಟ್? ಅವಾಗ ಇವ ನಾವ, ನೀವು ಯಾರು ಬೇಡ್ತೀರಿ ಬೇಡ ಒಯ್ರಿ ನಾವು. ಅವಾಗ ಇವ ಎಷ್ಟು ಅನ್ನೋದು ಅಟ್ಟೆ ತಡ. ಅವ್ರು ಬಂದವ ಅಪ್ಪ ಬೇಡ್ದ, ನೋಡಪ್ಪ ಈ ಎತ್ತಿಗೆ 500 ರೂಪಾಯಿ ಕೊಡ್ತೀವಿ ನೋಡಂದ. ಎಷ್ಟು? 500 ರೂಪಾಯಿ. ಅವಾಗ ಇವ ಏನತ್ತಾನ, ನಿನಗೆ ವ್ಯವಹಾರ ದಾರಿ ಅದು, ವ್ಯವಹಾರ ಕಲೆ ನಡೀನಿ ಅಂದವ, ನಡಿ ಅಂದವ. ಅವಾಗ ಇವ ಅಂದ, ಎತ್ತು ಚಲೋ ಅದ, ಬಹುತೇಕ ಇನ್ನೊಂದು ಜರ ರೇಟ್ ಬಂದ್ರೆ ಕೊಡಂಗೆ ಕಾಣಿಸ್ತಾನೆ, ಹಿಂಗೆ ತಿಳ್ಕೊಂಡಾನ. ಅವಾಗ ಮತ್ತೊಬ್ಬನಿಗೆ ಕಳಿಸೋನ ಮಾಳಪ್ಪ ಕಾಕನಂತ ಹುಷಾರಿದ್ದ ಮನುಷ್ಯ. ನೀವು ಹೋಗಿ ಬೇಡಬಾ, ನಾ 500ಕ್ಕೆ ಬೇಡೀನಿ, ಅವ ಎತ್ತು ಕೊಡಲಾಗ್ಯಾನ, ನೀವೊಂದು ಮಾತು ಬೇಡಬಾ. ಇವ ವಾದ, ಏನು ಹೇಳಿದೆ ಎತ್ತಿ ರೇಟ್ ಅಂದ. ನೀನೇ ಏನು ಬೇಡ್ತಿ ಬೇಡವಯ್ಯ ಅಂದ. ಅವಾಗ ಇವ ತಾನ 800 ರೂಪಾಯಿ ಕೊಡ್ತೀವಿ ನೋಡಿ ಎತ್ತಿಗಂದ.
ಅವಾಗ ಇವನತ್ತಾನ ಬಾ 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 ನನಗ ನಿನಗೆ ವ್ಯವಹಾರ ದಾರಿ ವ್ಯವಹಾರ ಕಲೆ ನಡೀನಿ ಅಂದ. ಇವ ಅಂದ ಎತ್ತು ಕೂಡ ಕಾಣಿಸ್ತಾನೆ, ಇವ ಏನೋ ಭಾಳ ಇದ್ದಂಗೆ ಕಾಣಿಸ್ತಾನೆ. ಬಹುತೇಕ ಇವ ಎತ್ತು ಇನ್ನೋ ಜರ ರೇಟ್ ಬಂದ್ರೆ ಕೂಡ ಕಾಣಿಸ್ತಾನೆ. ಹ್ಯಾಂಗೆ ಮಾಡ್ಬೇಕಂತೇಳಿ ಇಬ್ಬರು ಕೂಡಿ ಮೂರನೇದವನಿಗೆ ವ್ಯವಹಾರಿಗಾಗಿ ಹೇಳಿದ್ರು, ಅಲ್ಲೋ ಆ ಎತ್ತರಿ ಬೇಡ್ಲಕತ್ತಿನ ಅವ 500ಕ್ಕೆ ಬೇಡ್ಯಾನ, ನಾ 800ಕ್ಕೆ ಬೇಡೀನಿ, ಅವ ಎತ್ತೇ ಕೊಡಲಾಗ್ಯಾನ, ಮತ್ತು ನೀವೊಂದು ಮಾತು ಬೇಡಿ ಬಾ ಅಂದ. ಅವಾಗ ಇವ ಚಲೋ ಶಾಣೆ ಮನುಷ್ಯ ಇದ್ದವಾದ ಎತ್ತಿಗೆ ಏನು ಹೇಳಿದ್ರಿ ರೇಟ್ ಅಂದಿವ. ಅವಾಗ ಇವ ಏನತ್ತಾನ ನೀ ಯಾರು ಬೇಡ್ತಿ ಬೇಡವಯ್ಯಲ್ಲ ಅಂದ. ಅವಾಗ ಇವ ಅಂದ 200 ರೂಪಾಯಿ ಕೊಡ್ತೀನಿ ನೋಡಂದ. ಅವಾಗ ಇವ ಏನತ್ತಾನ ಗಬ್ರು ಬಂದು ಸನಿಯಾಗಿ ಇನ್ನೊಂದು ಮಾತು ಬೇಡಲ್ಲ ಅಂದ. ಅವಾಗ ಇವ ಅಂದ 100 ರೂಪಾಯಿ ಕೊಡ್ತೀನಿ ನೋಡಂದ. ಗಬ್ರು ಇದು ವ್ಯವಹಾರ ಮಾಡೋ ಲೆಕ್ಕಂದ್ರೆ ತಾರು ರೊಕ್ಕ ಒಯ್ಯಿ ಅತ್ತಂದು 100 ರೂಪಾಯಿ ತೊಗೊಂಡು ಎತ್ತು ಕೊಟ್ಟ ಮನೆ ಕಡೆಗೆ ಊರ ಕಡೆಗೆ ಹೋಗ್ಬೇಕಂತೇಳಿ ಹೊಂಟಿದ್ದು. ಅವಾಗ ಏನು ಗಾಡಿ ಮೋಟ್ರ್ ಏನೂ ಇದ್ದಿದ್ದಿಲ್ಲ, ನಡ್ಕೋತ ಬರಬೇಕಾಗಿತ್ತು. ಸೂರ್ಯ ಮುಳುಗು ಟೈಮ, ಊರು ಹೊರಗೆ ಹೊಂಟಿದ್ದ. ಅವಾಗ ಕಳ್ಳ ಕಾಕರ ಕೈಯ ಭಯ ಭಾಳಿತ್ತು. ಅವಾಗ ಅಲ್ಲಿ ಇದೇ ಊರ ಒಬ್ಬ ಪತ್ತಾರ ಬಂಗಾರ ಬೆಳ್ಳಿ ಅವನು ಮಾರ್ಕೊಂಡು ರೊಕ್ಕ ಭಾಳ ಆಗಿದ್ದು ಕಟ್ಕೊಂಡು ಅವನು ಒಬ್ಬನೇ ಅಂಜಾಡ್ಕೋತ ಏನು ಹೋಲ್ಯ ಬಿಡ್ಲೆ ಅಕಸ್ಮಾತ್ ನಡೆದಾರ ರಾತ್ರಿ ಆಯ್ತಂದ್ರೆ ಕಳ್ಳರು ಹೊಡೆದು ಕಸ್ಕೋತಾರ ಅಂತೇಳಿ ಅಂಜಾಡ್ಕೋತ ಅವನು ಊರು ದಂಡ್ಯಾಗ ಕೂತಿದ್ದ. ಇವ ಎತ್ತು ಮಾರ್ಕೊಂಡು ಇವನು ಊರು ದಂಡ್ಯಾಗ ಬಂದ. ಭಾಳ ಚಲೋ ಆಯ್ತು ಅಂದಿವ. ಇಬ್ಬರು ಜೋಡದೇವ ಇನ್ನು ನಡ್ಕೋತ ಹೋಗಮ್ಮ ನಡಿ ಅಂದ. ಅವಾಗ ಇವ ಎತ್ತು ಮಾರದವ ಅವ ಪತ್ತಾರ ಕಲ್ತು ಹೊಂಟಾರ. ನಡೆದಾರ ಬರೋದಕ್ಕೆ ಸೂರ್ಯ ಮುಳುಗುತ್ತು. ಇಂಥದ್ದೊಂದು ಟವಲ್ ಹಾಸ್ಕೆರೆ ಉದ್ದ ಟಪ್ ಬಿದ್ದಿವ. ಅವಾಗ ಇವ ಕೇಳ್ದವ ಪತ್ತಾರ ಯಾಕೆ ಅಂದವ. ಅಲ್ಲ ಹಿಂಗ್ಯಾಕೆ ಮಕ್ಕೊಂಡು ದಾರಿ ಮ್ಯಾಲ ಅಂದ. ಅವ ಅಂದ ನಮ್ಮ ಅಪ್ಪ ಎತ್ತು ಮಾರಿ ಬರಾಗ ಎಲ್ಲಿ ಸೂರ್ಯ ಮುಳುಗುತ್ತದಲ್ಲ ಅಲ್ಲೇ ಮುಕ್ಕು ಅಂದ. ಆಯ್ತದ ಡಬ್ ಬಿತ್ತರಿ ಪತ್ತಾರ ಅಂದ. ಇನ್ನು ನಾವು ಒಬ್ಬನೇ ವಾದ ಅಂದ್ರೆ ನನಗೆ ಹೊಡೆದು ಕಸ್ಕೊಂಡ್ರೆ ಅಂದ್ರೆ ಹೆಂಗೆ ಅಂತೇಳಿ ಅದು ಇವ ದಾರಿ ಮೇಲೆ ಟಪ್ ಬಿದ್ದಾನ. ಅವ ಒಂದು ದಾರಿ ಮೇಲೆ ಇಂಥ ಹುಂಚಿನ ಗಿಡ ಇತ್ತು, ಆ ಹುಂಚಿನ ಗಿಡ ಏರಿ ಕೂತ. ರಾತ್ರಿ 12 ಆಗಿತ್ತು. 4 ಮಂದಿ ಕಳ್ಳರು ಅಲ್ಲಿದೆ 5 ಹೊಂಟಿರು. ಹೋಗಾಗ ಇವ್ರ ಹತ್ತಾರ ನೋಡೋ ಸುಳಿ ಮಗ ಕುಡಿದು ಬಿದ್ದದನ, ಹೆಂಡ್ರ ಮಕ್ಕಳು ಪರವಿ ಇಲ್ಲ, ಮನೆ ಇಲ್ಲ, ಮಾರಿಲ್ಲ, ಹ್ಯಾಂಗೆ ಬಿದ್ದ ಇದ್ರ ಬಲ್ಲಿ ಏನಿರ್ತದೆ ನಡಿ ಅನ್ಕೋತ 4 ಮಂದಿ ಹೊಂಟಿರು. ಈ ಮಗ ಬಿದ್ದಲ್ಲಿ ಸುಮ್ಮ ಬೀಳ್ಬೇಕಿಲ್ಲ. ಇವ ಏನತ್ತಾನ ಮಕ್ಕಳೇ ನಾನು ಹತ್ಯಾಕೆ ರಾಕಿಲ್ಲತ್ ಮಾಡ್ರಿ ಮಕ್ಕಳೇ ಎತ್ತು ಮಾರಿದ್ವಿ 100 ರೂಪಾಯಿ ಅದಾವಂದು. ಅವಾಗ ಇವ್ರು ಅಂದರು ಅಲ್ಲೋ ಹೋಗೋವ್ರಿಗೆ ಕಾದ ಕೇಳಕತ್ತಾನ. ಈ ಮಗ ನೋಡ ಮಾಡ್ರಿ ಅದಾವಿಲ್ಲ ಅಂತೇಳಿ ಹೋಗಿ ಡಾಬ್ ಬಿದ್ದು ಚಿತ್ತು ಒಗದು ಕೈಯಾಡಿಸ್ತಾರ. 100 ರೂಪಾಯಿ ನೋಡಿ ಸಿಕ್ತು. ಅವಾಗ ಇವ್ರ ಹತ್ತಾರ ಅಲ್ಲೋ ಹೋಗೋವ್ರಿಗೆ ಕರೆದು ರೊಕ್ಕ ಅದಾವ ಹೇಳ್ಯಾನ. ಇದೇನು ನೋಟ್ ನಕಲಿ ಅದೇನು ಅಸಲಿ ಅದು ನೋಡಮ್ಮ ನೋಡ್ರಿ ಹಿಂಗೆ ಹತ್ತಿದ. ಇವ ಬಿದ್ದಲ್ಲಿ ಸುಮ್ಮ ಬೀಳ್ಬೇಕಿಲ್ಲ. ಮಕ್ಕಳೇ ಇದು ನೋಟ್ ನಕಲಿ ಅದೇನು ಅಸಲಿ ಅದು ಬೇಕಂದ್ರೆ ಆ ಗಿಡದ ಪತ್ತಾರ ಕೂತಾನ ಅವ್ನಿಗೆ ಕೇಳ್ರಿ ಅಂದಿವ. ಆವಾಗ ಇವ್ರಂದ್ರು ಈ 100 ರೂಪಾಯಿ ತೊಗೊಂಡು ಏನು ಮಾಡ್ತಿರೋ ಬಂಗಾರ ಮಾರ್ಕೊಂಡವ ಅಲ್ಲಿ ಮ್ಯಾಲೆ ಕೂತಾನ. ಮಗನ ಇಳಿತೇನು ಕಲ್ಲಿ ಹೊಡ್ಲಿತ್ತೇಳಿ ಅದು ಗುಣಗಾಲ ತೊಗೊಂಡು ಹೊಡೆದು ತೆಳಗೆ ಇಳಿಸಿ ಅಡ್ಡಕ್ಕೆ ಬಡಿ ಬಡ್ದು ರೊಕ್ಕ ಇಸ್ಕೊಂಡು ಮನೆಗೆ ಹೋದ್ರತ್ತ. ನಾ ಯಾಕೆ ಕೇಳ್ದೆ ನಮ್ಮ ಮಕ್ಳು ಅಂಥ ಹುಟ್ಟ್ಯಾವ. ನಮ್ಮ ಅಪ್ಪ ಯಾಕೆ ರೊಕ್ಕ ತೊಗೊಂಡು ಬರಾಗ ಯಾಕೆ ವಸ್ತಿ ಮಾಡಂದಾನ, ಎಲ್ಲಿ ಮಾಡಂದಾನ, ಎದರ ಸಲುವಾಗಿ ಮಾಡಂದಾನ ಅನ್ನೋದು ಗೊತ್ತೇ ಇಲ್ಲ ಇವಕ್ಕೆ. ಪಾರಬಟ್ಟಿ ಮಂದಿ ಗೆಳತನ ಬಸವಣ್ಣಪ್ಪ ಮೂಕ ಬಸವಣ್ಣಿಗೆ ಹಾಕಿರಲ್ಲ ಗಂಟ ಇರಲಿ. ಇಲ್ಲಿ ಚುಮಲಾದೇವಿ ಪದಮಗೊಂಡಾಗ ಮಕ್ಕಳಿಲ್ಲ, ಊರಾಗ ಜನ ನಿಂದೆ ಆಡ್ಲಕತ್ತಾರ. ಇವು ಹುಟ್ಟ ಬಂಜಿ ಅದಾವ, ಇವಕ್ಕರು ಮಾರಿ ನೋಡಬಾರ್ದಂತ ಊರಾಗ ಮಾತಾಡ್ಲಕತ್ತಾರ. ಒಂದು ದಿವಸ ಪದಮಗೊಂಡ ಹಾಯ್ದು ಹೋಗೋ ಎಳೆದಾಗ ಆ ಊರಾಗ ಮಲ್ಲಪ್ಪ ಸಾವ್ಕಾರ ಅಂಥೇಳಿ ಅವ ಪದಮಗೊಂಡ ಹಾಯ್ದು ಹೊಂಟಿದ್ದ. ಹೋಗೋ ಎಳೆದಾಗ ಒಂದು ಮಾತಾನ, ಅಲ್ಲ ಮುಂಜಾನೆ ಎದ್ದು ಇವು ಹುಟ್ಟ ಬಂಜ್ ಅದಾವ, ಇವಕ್ಕರು ಮಾರಿ ನೋಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಹಿರಿಯರದೊಂದು ಮಾತದ, ಮುಂಜಾನೆ ಎದ್ದು ಕೂಡಲೇ ಹಾಳ ಬಾವಿ ನೋಡಬಾರದು, ಕುಳಬಾನ ಮುಖ ನೋಡಬಾರದು, ಸಲ್ಲ ಗಿಡ ನೋಡಬಾರದು, ಹುಟ್ಟ ಬಂಜಿ ಮುಖ ನೋಡಬಾರದು ಅಂತ ಹೇಳ್ತಾರೆ. ಮುಂಜಾನೆ ಎದ್ದು ಬಂಜಿ ಮುಖ ನೋಡಿದೆವಲ್ಲ ಅಂತ ಮಲ್ಲಪ್ಪ ಸಾವ್ಕಾರ ಧಿಕ್ಕಾರ ಮಾಡಿ ಮಾತಾಡ್ದ. ಅದು ಪದಮಗೊಂಡಗ ಎದ್ಯಾಗ ಬಾಣ ಹೊಡೆದಂಗಾಯ್ತು.
ಪದಮಗೊಂಡ ಮನೆಗೆ ಹೋದ. ಚುಮಲಾದೇವಿ ಮನ್ಯಾಗ ಕೂತಾಳ. ಅವಾಗ ಕೇಳ್ತಾಳ, ಸ್ವಾಮಿ ಯಾಕ ತಾವು ಹಿಂಗ್ಯಾಕೆ ಬೇಜಾರಾಗಿರಿ? ಹಾಲ ಬಣ್ಣ ಹವಳದ ತುಟಿ, ಮಾರಿ ಸಣ್ಣ ಆಗ್ಯದ, ಮಾರಿ ಮ್ಯಾಲ ಒಂಚೂರು ಕಳಿ ಇಲ್ಲ, ಯಾಕ ಏನಾಗ್ಯದ ಅಂದಾಗ ಪದಮಗೊಂಡ ತಾನು ತಗೊಂಡು ಏನು ಮಾಡ್ತಿ ಬಿಡು ಅದನಂದ. ತಗೊಂಡು ಏನು ಮಾಡ್ತಿ ಬಿಡು ಅಂದ. ಆವಾಗ ಆಕೆ ಹೇಳ್ತಾಳ, ಇಲ್ಲ ಸ್ವಾಮಿ, ಎಂದೂ ಕೂಡ ತಮ್ಮ ಮುಖ ಈಗ ಬಾಡಿದ್ದು ನಾನು ನೋಡೇ ಇಲ್ಲ, ಏನಾಗ್ಯದ ನನ್ನ ಮುಂದೆ ಹೇಳು ಅಂದಾಗ ಅವಾಗ ಅವ ಹೇಳ್ತಾನೆ, ಪದಮಗೊಂಡ ಏನೂ ಇಲ್ಲ, ಊರಾಗ ಜನ ಮಾತಾಡಕತ್ತಾರ, ನಾವು ಹುಟ್ಟ ಬಂಜ್ ಅದೀವಂತ, ಮಕ್ಕಳಿಲ್ಲಾರ್ದವ್ರ ಮನೆ ಲೆಕ್ಕದಾಗಿಲ್ಲಂತ, ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಇಲ್ಲಂತ ಊರಾಗ ಜನ ಮಾತಾಡಕತ್ತಾರ. ಆಡೋದು ಕೇಳಿ ನನಗೆ ಎದ್ಯಾಗ ಬಾಣ್ ಹೊಡೆದಂಗೆ ಆಗ್ಯದ. ಯಾರೇ ಆಡಿದ್ರೆ ನಾನು ಇಟ್ಟು ಮನಸ್ಸಿಗೆ ತಾಪ ಮಾಡ್ಕೋತಿದ್ದಿಲ್ಲ. ಆದರೆ ಈ ಊರ ಮಲ್ಲಪ್ಪ ಸಾವುಕಾರನೇ ನಾ ಬರಾಗಿ ಹಿಂಗೆ ಮಾತಾಡ್ಯಾನ. ಆವಾಗ ಆಕಿ ಹೇಳ್ತಾಳ, ಮಾರಾಯ ಅದು ನಿನಗೆ ಮನ್ಯಾಗ ಗಣಸರಿಗೆ ಬರೋದಿಲ್ಲ ಏನು, ಇದು ಬಂಜಿ ಅನ್ನೋ ಪಟ್ಟ ಗಣಸರಿಗೆ ಅದರ ನೋವು ಆಗಂಗಿಲ್ಲ, ಅದು ಬರಂಗಿಲ್ಲ, ಅದು ಬರೋದೆಲ್ಲ ಹೆಣ್ಣಿಗೆ ಬರ್ತದೆ. ಅದು ನನಗಂದಾನವ, ನಿನಗಂದಿಲ್ಲ. ಅದನ್ನು ನಾನು ನೋಡ್ಕೋತೀನಿ. ಇವಾಗ ನೀವು ಊಟ ಮಾಡು, ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹೋಗತ್ತೇಳಿದ್ರು. ಹೇಯ್, ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹೋಗತ್ತೆ ಹೇಳಿದಳು. ಅವಾಗ ಪದಮಗೊಂಡ ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹೋದ. ಆವಾಗ ಮುಂಜಾನೆ ಎದ್ದು ಆ ತಾಯಿ ಚುಮಲಾದೇವಿ ಜಾಮ ಜಳಕ ಮಾಡಿ ನೇಮನಿಷ್ಠದಿಂದ ಕಳಸ ಕಂಚ ಪಂಚಾರ್ತಿ ಹಿಡ್ಕೊಂಡ, ಕೈಯಾಗ ಬಂಗಾರ ಗಿಂಡಿ ಒಳಗ ಶೀತಾಳ ತುಂಬಿಕೊಂಡ, ಹೂವಿನ ಪರಡಿ ತುಂಬಿಕೊಂಡ, ಆರತಿ ಕೈಯಾಗಿ ಹಿಡ್ಕೊಂಡು ಮುತ್ತಿನ ಶರಗ ಮುಂದೆ ಮಾಡಿಕೊಂಡ, ಆ ಕುರಿ ಉಣ್ಣಿ ಕತ್ತರಿಸುವಂಥ ಕತ್ರಿ ಕೊಟ್ಟಿದ್ನಲ್ಲ ರೇವಣಸಿದ್ಧ, ಆ ಕತ್ರಿ ತನ್ನ ಕೈಯಲ್ಲಿ ಹಿಡ್ಕೊಂಡು ರೇವಣಸಿದ್ಧನ ಗುಡಿಗೆ ಬರ್ತಾಳೆ. ರೇವಣಸಿದ್ದೇಶ್ವರರು ಕೂತಿದ್ರು ಧ್ಯಾನ ತಪದೊಳಗೆ. ಅವಾಗ ಆ ತಾಯಿ ಬಂದು ರೇವಣಸಿದ್ಧನ ಗುಡಿಗೆ 5 ಸುತ್ತಾಕಿ ಪ್ರದಕ್ಷಿಣೆ ಹಾಕ್ತಾಳೆ. ಹಾಕಿ ಶೀತಾಳ ನೀರಿನಿಂದ ಅವನ ಪಾದ ತೊಳಿತಾಳೆ, ಹೂವು ಏರಿಸ್ತಾಳೆ. ಅವಾಗ ರೇವಣಸಿದ್ಧರ ಮುಂದೆ ಒಡಿವಡ್ಡಿ ನಿತ್ತಾಳ. ಕೇಳ್ತಾಳ, ಅಪ್ಪ ಗುರುದೇವ, ಶ್ರೀ ಸಂಪತ್ತ ಬೆಳ್ಳಿ ಬಂಗಾರ ರಗಡ ಕೊಟ್ಟು, ಆದರೆ ಇನ್ನೂ ಒಂದು ನಮ್ಮ ಜನ್ಮಕ್ಕೆ ಕೊರತೆ ಇಟ್ಟಪ್ಪ. ಅದರ ಸಲುವಾಗಿ ಈ ಜನ್ಮನೇ ಸಾಕನ್ನುವಂಗೆ ಇದು ನಮಗೆ ಜೀವನಕ್ಕೆ ತೊಂದರೆ ಬರಕತ್ತದ, ಅದನ್ನು ತ್ರಾಸಾಗಕತ್ತದ, ಅದನ್ನು ನೋವು ಮಾಡಕತ್ತದ. ಸ್ವಲ್ಪ ಕಣ್ಣು ತೆರೆದು ನಮಗೆ ವರ ದಯ ಪಾಲಿಸುವಂದಾಗ ಜಗದ್ಗುರು ರೇವಣಸಿದ್ಧರು ಕಣ್ಣು ಮುಚ್ಚಿ ಕೂತವರು. ಈಕೆ ಎಟ್ಟು ಒದರಾಡಿದ್ರು ಕೂಡ ಕಣ್ಣು ತೆರೆದು ನೋಡುವಲ್ರು, ಒಂದು ಚೂರು ಸಹಿತ ಅಳಿಗಾಡಲ್ರು. ಅವಾಗ ಚುಮಲಾದೇವಿ ಎತ್ತಾಳಪ್ಪ, ರೇವಣಸಿದ್ಧ, ನನ್ನ ಕೂಗು ನಿನಗೆ ಕೇಳಲ್ಲೇನೋ ತಂದೆ? ಊರಾಗ ಜನ ಹುಟ್ಟ ಬಂಜದಾವ ಗೊಡ್ಡದಾವ ಅಂತ ಮಾತಾಡಕತ್ತಾರ. ಮಕ್ಕಳಿಲ್ಲದವ್ರ ಮನೆ ಲೆಕ್ಕದಾಗಿಲ್ಲಂತ, ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಇಲ್ಲಂತ ಜನ ಮಾತಾಡಕತ್ತಾರಪ್ಪ. ನಮಗೊಂದು ಸ್ವಲ್ಪ ತಾನು ಕಣ್ಣು ತೆರೆದು ದಯಮಾಡಿ ನಮ್ಮ ಹೊಟ್ಟಿಲಿಂದ ಏನಾದರೂ ಫಲಸಂತಾನ ಕೊಡುವಂತ ಆ ತಾಯಿ ಉಡಿವಡ್ಡಿ ನಿತ್ತಾಳ. ರೇವಣಸಿದ್ಧ ಕಣ್ಣು ತೆರೆಯಕ್ಕೆ ತಯಾರಿಲ್ಲ, ಏಕೆನ ಮಾತಾಡ್ಸಕ್ಕೆ ತಯಾರಿಲ್ಲ. ಕಲ್ಲು ಅಳಿಗಾಡಿತ್ತೆ ವಿನಃ ರೇವಣಸಿದ್ಧರು ಅಳಿಗಾಡಕ್ಕೆ ತಯಾರಿಲ್ಲ. ಅವಾಗ ತಾಳ, ಯಪ್ಪ, ನಾ ಇಟ್ಟು ನಿನ್ನ ಮುಂದೆ ನಿತ್ತು ಕೂಗ್ಯಾಡಿದ್ರೆ ನಿನಗೆ ಒಂದು ಚೂರು ಕರುಣೆ ಇಲ್ಲ ಅಂದ್ರೆ ನಾನ್ಯಾಕೆ ಇಲ್ಲಿ ಬದುಕಬೇಕು? ಇದೇ ಕುರಿ ಉಣ್ಣಿ ಕತ್ತರಿಸುವಂಥ ಕತ್ರಿ ತಗೊಂಡು ನಾನು ಹೊಟ್ಯಾಗ ಹೊಡ್ಕೊಂಡು ಜೀವ ಬಿಡ್ತೀನಿ ಅಂತೇಳಿ ಅದೇ ಕತ್ರಿ ತಗೊಂಡು ತನ್ನ ಹೊಟ್ಯಾಗ ಹೊಡ್ಕೋತಾಳ. ಜಗದ್ಗುರು ರೇವಣಸಿದ್ಧ ಕಣ್ಣು ತೆರೆದು ನೋಡ್ಲಕತ್ತ.
ಗಡ 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 ರೇವಣಸಿದ್ದನೇ ನಡಗಲಕತ್ತ. ಅವಾಗ ಹೋಗಿ ಆ ತಾಯಿ ಕೈ ಹಿಡಿತ, ನಿನ್ನ ಪ್ರಾಣ ಬಿಡಬೇಕಂತೇಳು, ಯವಾ 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 ದಮ್ಮನಿ ಅಂದ. ಅವಸರ ಮಾಡಬೇಡ ಅಂದ. ಅವಾಗ ಬಿದ್ದಲ್ಲೇ ನೆಳತಾಳ, ಯಪ್ಪಾ ಎಷ್ಟೋ ನಿನಗೆ ಅಂಗಲಾಚಿ ನಾ ಬೇಡ್ಕೊಂಡ, ನೀ ಕಣ್ಣು ತೆರೆದ ನೋಡಲಿಲ್ಲ, ಅದಕ್ಕಾಗಿ ನಾನು ಈ ಜೀವನ ತ್ಯಾಗ ಮಾಡಿದ್ರೈತಂತ ನಾನು ವಿಚಾರ ಮಾಡಿದ್ದೆ. ಮತ್ತು ಇವಾಗ ನೀ ನನ್ನ ಕೈ ಹಿಡಿದಿಯಲ್ಲ, ಮತ್ತು ಹೆಂಗೆ ಮಾಡೋದು ಹೇಳು ಅಂದಾಗ ಆವಾಗ ರೇವಣಸಿದ್ದರು ಹೇಳ್ತಾರಮ್ಮ, ಚುಮಲಾದೇವಿ ಮಕ್ಕಳಿಲ್ಲಂತ ಯಾಕೆ ಕಳ್ತಿ ತಾಯಿ, ಮಕ್ಕಳಿಲ್ಲಂತ ಯಾಕೆ ಕಳ್ತಿ? ನಿನಗೆ ಏನು ಬೇಕು, ಎಂಥ ವರ ಬೇಕು ಅದನ್ನು ನೀ ಕೇಳು, ನಾ ಕೊಡ್ತೀನಂದ. ಆವಾಗ ಚುಮಲಾದೇವಿ ಹೇಳ್ತಾಳೆ, ಎಂಥ ಮಗ ನನ್ನ ಹೊಟ್ಟಿಲೆ ಕೊಡಬೇಕು ನೀ ಅಂದ್ರೆ, ಸೂರ್ಯ ಚಂದ್ರ ನೆಲಗಂಗೆ ಹರಿಯವರೆಗೆ ಪಾರಂದ ಪೋರಿ ಇರುವವರೆಗೆ ಸಹಿತ ಆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗನ ಹೆಸರು, ಮಕ್ಕಳ ಹೆಸರು ಅಜರಾಮರ ಉಳಿಬೇಕು, ಅಂಥ ಮಗ ನನಗೆ ದಯಪಾಲಿಸುವಂತ ಹೇಳ್ತಾಳೆ. ಅಂಥ ಮಗ ದಯಪಾಲಿಸುವಂತ ಹೇಳ್ತಾಳೆ. ಮುಂದೆ ಜಗದ್ಗುರು ರೇವಣಸಿದ್ದೇಶ್ವರರು ಆಕಿನ ಉಡ್ಯಾಗ ಕಾರಿಕ ಭಸ್ಮ ಕೊಟ್ಟರು. ಆವಾಗ ಅದನ್ನು ಹೇಳ್ತಾರೆ, ಯವಾ ಮಗಳ ಇದನ್ನು ತಗೊಂಡು ಒಯ್ದು ನಿನ್ನ ಮನೆಯೊಳಗೆ ನಿನ್ನ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ಇದನ್ನು ಜಗಲಿ ಮ್ಯಾಲಿಟ್ಟು ಅದನ್ನು ನೀನು ಸೇವನೆ ಮಾಡು, ನಿನ್ನ ಹೊಟ್ಟಿಲೆ ಮಗ ಹುಟ್ಟುತ್ತದೆ, ನಿನ್ನ ಹೊಟ್ಟಿಲೆ ಮಗ ಹುಟ್ಟದಂದಾಗ ಆ ತಾಯಿ ಮನೆಗೆ ಹೋಗಿ ಗಂಡ ಉಂಡಾಡ ಪದಮಗೊಂಡ ಕುರಿ ಕಾಯ್ಕೊಂಡು ಮನೆಗೆ ಬಂದ. ಹೋಗಿ ಇದು ರೇವಣಸಿದ್ಧರು ಕೊಟ್ಟ ಕಾರಿಕ ಪ್ರಸಾದ ಒಯ್ದು ಜಗಲಿ ಮ್ಯಾಲಿಟ್ಟಾಳ. ತನ್ನ ಗಂಡನ ಪಾದ ತೊಳೆದು ನಮಸ್ಕಾರ ಮಾಡ್ಯಾಳ. ನಮಸ್ಕಾರ ಮಾಡಿ ಅದೇ ಕಾರಿಕ ಪ್ರಸಾದ ಸೇವನೆ ಮಾಡ್ಯಾಳ. ಆ ತಾಯಿ ಸೇವನೆ ಮಾಡಿದ ಬಳಿಕ ಆಕೆಗೆ ಗರ್ಭ ನಿತ್ತು. ನೀವು ಅನ್ಬೋದು, ಏನ್ರಿ ಮತ್ತು ಕಾರಿಕದಿಂದ ಮಕ್ಕಳು ಹುಡ್ತಿದ್ವು ಅಂದ್ರೆ 10 ಲಕ್ಷ ಖರ್ಚು ಮಾಡಿ ಲಗ್ನ ಆಗೋದು ಏನದು, ಲಿಂಗರಾಯನ ಗುಡಿಗೆ ಬಂದು ಒಂದು ಕಾರಿಕದಿಂದ ಹಡಿಬೋದಲ್ಲ ಅನ್ಬೋದು. ಹಂಗಾಗ್ತದೇನು? ಹಂಗಾಗಲ್ಲ. ದೇವ್ರದೇ ಬೇರೆ, ನಮ್ಮದೇ ಬೇರೆ ಏನ್ರಿ. ಅವಾಗ ತಾಯಿಗೆ ಗರ್ಭ ನಿತ್ತು. 1 ತಿಂಗಳ 2 ತಿಂಗಳ 3 ತಿಂಗಳಾಯಿತು. 3 ತಿಂಗಳಾದ ಬಳಿಕ ಆ ತಾಯಿಗೆ ಒಂದು ಸ್ವಲ್ಪ ತನ್ನದೇ ಆಗಿರತಕ್ಕಂಥದ್ದು ಆ ಗರ್ಭ ನಿತ್ತ ಕೂಡಲೇ ಅದೇನೋ ರೂಪ ಲಾವಣ್ಯ ಬದಲಾಗ್ತದಂತ ಹೆಣ್ಣು ಮಕ್ಕಳದು. ಆ ತಾಯಿಗೆ ಬದಲಾವಣೆ ಆಯಿತು. 3 ತಿಂಗಳ ಹೋಯ್ತು, 4 ತಿಂಗಳ ಹೋಯ್ತು, 5 ತಿಂಗಳ ಹೋಯ್ತು, 6 ತಿಂಗಳ ಹೋಯ್ತು, 7 ತಿಂಗಳ ಹೋಯ್ತು. ಆ ತಾಯಿಗೆ ಬಯಕೆ ಪ್ರಾರಂಭ ಆಯಿತು. ಮುಂದೆ 7 ತಿಂಗಳ ಮುಗಿದು, 8 ತಿಂಗಳ ಮುಗಿದು, ಇನ್ನು 9 ತಿಂಗಳ ಮುಗಿದು ಆ ತಾಯಿ ನವಮಾಸಕ್ಕೆ ಇನ್ನು ಇವತ್ತು ನಾಳೆಗೆ ಮಗುವಿಗೆ ಜನ್ಮ ಕೊಡ್ತಾಳೆ ಅನ್ನೋದ್ರೊಳಗಾಗಿ ಪದಮಗೊಂಡ ಹೋಗಿ ಸೊಗಲಿಗೆ ತೆರಿ ಕರ್ಕೊಂಬಂದ ಇಬ್ಬರಿಗೆ. ಯಾರಿಗ್ರಿ? ಸೊಗಲಿಗೆ ತೆರಿಗೆ ಕರ್ಕೊಂಡು ಬಂದ. ಅವಾಗ ಹೇಳ್ತಾನೆ, ಯವ್ವ ನನ್ನ ಹೆಂಡತಿ ಚೊಚ್ಚಿಲ ಹೆರಿಗೆ ಆದಾಳೆ, ಬಹುತೇಕ ಒಂದು ಸ್ವಲ್ಪ ತಾವು ಆಕೆಗೆ ನೋವಾಗದಂಗೆ, ಆಕೆಗೆ ಸ್ವಲ್ಪ ತ್ರಾಸ ಆಗದಂಗೆ ನೀವು ಬಾಣತನ ಮಾಡ್ಕೋಬೇಕಂದ. ಆವಾಗ ಅವರು ಇಬ್ಬರು ಸೊಗಲಿಗಿತ್ಯರು ಕೂಡಿ ಏನು ಮಾಡಿದ್ರು, ಚೊಚ್ಚಿಲ ಹೆರಿಗೆ ಆಗುವ ಸಮಯದ ರಕ್ತ ಅದನ್ನು ಜಾಸ್ತಿ ಹೋಯ್ತು ಅಂದ್ರೆ ಆಕಿನ ಕಣ್ಣಿಗೆ ಅದು ಕಾಣಿಸ್ತಂದ್ರೆ ಅದಕ್ಕೇನಾರೆ ಆಗಿದಿತ್ತ ಹೇಳಿ ಅವರಿಬ್ಬರು ಸೊಗಲಿಗಿತ್ಯರು ಆ ಪಣತಿ ಶರಗ ತೊಗೊಂಡು ಆಕಿನ ಕಣ್ಣಿಗೆ ಕಟ್ಟಿ ಆಕಿನ ಬಾಣತನ ಮಾಡಿಕೊಂಡ್ರು. ಮುಂದೆ ಹುಟ್ಟಿ ಬಂದ ಮಗ ಬೇರೆ ಯಾರೂ ಅಲ್ಲ, ಹಾಲು ಮತದ ಮೂಲ ಒಡೆಯ, ಹಾಲು ಮತಕ್ಕೆ ಗುರುಗಳಾಗಿರ್ತಕ್ಕಂಥ ಹುಟ್ಟಿ ಬಂದವನೇ ಯಾರಾದರೂ ಇದ್ರೆ ಅದು ಸರೂರ ಶಾಂತ ಮುತ್ತಯ್ಯ ಅಂತಕ್ಕಂಥದ್ದನ್ನು ತಾವು ಜೀವನದಲ್ಲಿ ನೆನಪಿಟ್ಟುಕೋಬೇಕು. ಅದೇ ಮಗ ಹುಟ್ಟಿ ಬಂದವನೇ ನಮ್ಮ ಹಾಲು ಮತದ ಮೂಲ ಗುರು. ಬಾಲಕರಿಲ್ಲದ ಬಾಲಿ
ಮಾತ್ಮರಿ ಮನೆಗೆ ಕರ್ಕೊಂಡು ಹೋದ್ರೆ ತಮ್ಮ ಜನ್ಮ ಹೆಂಗೆ ಪವಿತ್ರ ಆಗ್ತದ. ಮತ್ತು ಇನ್ನೂ ಒಂದು ಹಿಂಗದ, ಯಾರೇ ಮಾತ್ಮಾರ ಅವ್ರಿವ್ರಂತಲ್ಲ, ಆ ತತ್ವಕ್ಕೆ ಮಾತ್ಮರಂದ್ರೆ ಹೆಂಗೆ ಇರ್ಬೇಕಂದ್ರೆ ಆ ತತ್ವಕ್ಕೆ ಅವರು ಸೀಮಿತರಿರ್ಬೇಕು. ಅಂಥ ಮಾತ್ಮರಿಗೆ ಕರ್ಕೊಂಡು ಒಯ್ಬೇಕು. ಅವಾಗ ನಿಮ್ಮ ಮನ್ಯಾಗ ಬಂದಾರ ಬಿಡಿಸ್ತಾರೆ. ಕೆಲವೊಬ್ರು ಹಂಗಿಲ್ಲ, ನೀವು ಕೊಟ್ಟಿದ್ದು ಹೊಡ್ತಾ ಕೊಡೋದು ದಕ್ಷಿಣ ಕಿಶೆದಾಗಿ ಇಟ್ಕೊಂಡು ಹೋಗ್ತಾರೆ. ಅಂಥವ್ರು ಅದಾರ. ಆದ್ರೆ ಈ ಹಾಲು ಮತ್ತು ಸಿದ್ಧಟಿಯಲ್ಲಿ ಬಹುತೇಕ ಒಬ್ಬರು ಮಹಾತ್ಮರು ಸಿದ್ಧರಾಗಿ ಹೋದರು. ಅವ್ರ ಮನೆಗೆ ಕರ್ಕೊಂಡು ಹೋದ ಕೂಡಲೇ ಅವ್ರ ಭವಿಷ್ಯ ಹೇಳಿ ಅವ್ರ ಜೀವನ ಉದ್ಧಾರ ಮಾಡಿದ್ರು. ತಮಗೆ ಗುರುತಿರಬೇಕು. ಒಂದು ಮಾತು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ಬೆಳಗಾವಿ ಜಿಲ್ಲಾದಾಗ ಶೇಗುಣಿಸಿ ಅಂತ ಬರ್ತದೆ, ಅಥಣಿ ತಾಲೂಕದಾಗ. ಅವಕ್ಕೆ ಬಂದ್ ಮಾಡ್ರಿ. ಹೇಳಿದಾಗ ಅವು ನಾಳೆಗೆ ತಂದು ಅವ್ರಿಗೆ ಇವು ಹುಡುಗರಿಗೆ ಹಿಂದೆ ಹಾಕ್ರಿ. ಬೆಳಗಾವಿ ಜಿಲ್ಲಾದಾಗ ಶೇಗುಣಿಸಿ ಅಂತ ಬರ್ತದೆ. ಆ ಶೇಗುಣಿಸಿಗೆ ಒಮ್ಮ ಬಬಲಾದಿ ಸದಾಶಿವ ಮುತ್ಯ ಹೋಗಿದ್ನಂತ. ಸದಾಶಿವ ಮುತ್ಯ ಶೇಗುಣಿಸಿಗೆ ಹೋದ ಕೂಡಲೇ ಇಲ್ಲಿ ನಿಮ್ಮ ಊರು ಹನುಮಂದೇವ್ರ ಗುಡಿ ಅದಲ್ಲ, ಹಂಗೆ ಅವರು ಮಾತ್ಮರ ಆಗಿನ ಮಾತ್ಮರಿಗೆ ಈಗಿನ ಮಾತ್ಮರಿಗೆ ವ್ಯತ್ಯಾಸ ಏನದಾವ ಅಂದ್ರೆ, ಆಗಿನ ಮಾತ್ಮರು ಇಂಥ ಊರಿಗೆ ಬಂದ್ರಂದ್ರೆ ಮೊದಲು ಬಂದು ಊರು ಹನುಮಂದೇವ್ರ ಗುಡಿಯಾಗ ಕುಂದಿರ್ತಿದ್ರು. ಈಗಿನ ಸಾಧುಗಳು ಹಾಗಿಲ್ಲ. ಒಂದು 10,000 ರೂಪಾಯಿ ದಕ್ಷಿಣ ಇಂಥ ನಮ್ಮ ಹುಣಸಿ ಪೂಜ್ಯರಂಥವ್ರು ಕೊಡ್ತಿದ್ರಂದ್ರೆ ನಮ್ಮ ಸ್ಕಾರ್ಪೋ ಗಾಡಿ ಅವ್ರ ಮನೆಗೆ ಹೋಗ್ತಾವ. ಆದ್ರೆ ಆಗಿನ ಮಾತ್ಮಾರು ಹಂಗೆ ಇದ್ದಿಲ್ಲ. ಮೊದಲು ಬಂದು ಕೂಡಲೇ ಊರು ಹನುಮಂದೇವ್ರ ಗುಡಿಯಾಗ ಕುಂದ್ರೋದು. ಬಬಲಾದಿ ಸದಾಶಿವ ಮುತ್ಯ ಶೇಗುಣಿಸಿಗೆ ಹೋಗ್ಯಾನ, ಊರು ಹನುಮಂದೇವ್ರ ಗುಡಿಯಾಗ ಕೂತಾನ. ಭಕ್ತರೆಲ್ಲ ತಿಳ್ಕೊಂಡ್ರು ಬಬಲಾದಿ ಮುತ್ಯ ನಮ್ಮ ಊರಿಗೆ ಬಂದಾನ ಅಂಥೇಳಿ. ಎಲ್ಲರೂ ಬರ್ತಿರು, ನಮಸ್ಕಾರ ಮಾಡ್ತಿರು, ದಕ್ಷಿಣ ಕೊಡ್ತಿರು, ಮನೆಗೆ ಹೋಗ್ತಿದ್ರು. ಅವಾಗ ಆ ಊರಾಗ ಒಬ್ಬ ಬಡಿಗೆ ಇದ್ದ. ಅವ ತಿಳ್ಕೊಂಡ ಎಲ್ಲರೂ ಬರ್ತಾರೆ, ಮುತ್ಯಾರಿಗೆ ನಮಸ್ಕಾರ ಮಾಡ್ತಾರೆ. ಕೊಡ್ರಿ. ಅವಾಗ ಎಲ್ಲರೂ ಬರ್ತಾರೆ, ದಕ್ಷಿಣ ಕೊಡ್ತಾರೆ, ಮನೆಗೆ ಹೋಗ್ತಾರೆ. ಆ ಊರಾಗ ಅವ ಬಡಿಗೆ ಏನು ಮಾಡದ, ಮುತ್ಯರಿಗೆ ಒಬ್ಬರು ಮನೆಗೆ ಕರ್ಕೊಂಡು ಹೋಗಲಾಗ್ಯಾರಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ್ದ. ವಿಚಾರ ಮಾಡಿ ಹೋಗಿ ಬಬಲಾದಿ ಮುತ್ಯ ನಮಸ್ಕಾರ ಮಾಡ್ದ. ಹನುಮಂದೇವ್ರ ಗುಡಿಯಾಗ ಕೂತಿದ. ನಮಸ್ಕಾರ ಮಾಡಿದ ಕೂಡಲೇ ಅವಾಗ ಮುತ್ಯಾರಂದರು, ಯಾಕೋ ಮಗನ ಬಡಿಗೆ ಈಗ ಬಂದಿ ಅಂದರು. ಯಪ್ಪ ನನ್ನ ಮನೆಗೆ ಬರ್ರಿ, ತಾವು ಪಾದ ಹಾಕಿ ಪ್ರಸಾದ ಮಾಡಿ ಬರಕತ್ರಿ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಅವನ ಮನ್ಯಾಗ ಪಾದಾಗ ಹಾಕಿಸ್ಕೊಂಡಾನ, ಪಾದ ಪೂಜೆ ಮಾಡಿಕೊಂಡಾನ, ಪ್ರಸಾದ ಮಾಡಿಸ್ಯಾನ, ದಕ್ಷಿಣ ಕೊಟ್ಟ. ಅವಾಗ ಬಬಲಾದಿ ಮುತ್ಯ ಅಂದ, ಬಡಿಯ ನಾ ಇನ್ನು ಬರ್ತೀನಿ ಮಗನ ಅಂದರು. ಆಯ್ತ್ರಿಪ್ಪ ನಡ್ರಿ ಅಂಥೇಳಿ ಗಂಡ ಹೆಂಡ್ತಿ ಕಲ್ತು ಮನೆ ಹೊರಗೆ ಕಳ್ಸಕ್ಕೆ ಬಂದಾರ. ಅವಾಗ ಬಬಲಾದಿ ಮುತ್ಯ ಮನೆ ತಲಬಾಕಲು ಬಿಟ್ಟು 10 ಮಾರ ಅಂಗಳಾಗ ಹೋಗಿ ನಿಂತಾನ. ಬಡಿಗ್ಯಾನ ಮನೆ ಕಡೆಗೆ ಹಿಂಗೆ ಹೊಳ್ಳಿ ನೋಡ್ದ. ನೋಡಿ ಅಂದನಂತ ಬಬಲಾದಿ ಮುತ್ಯ, ಹೇ ಬಡಿಯ ಅಂದ. ಯಾಕೆಪ್ಪ ಅಂದ. ಯಾಕಿಲ್ಲ, ಹಿಂಗೆ ಹೇಳ್ತೀನಂತ ಸಿಟ್ಟಿ ಬರಬೇಡ, ಉಗಾದಿ ಹಬ್ಬದ ದಿವಸ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದತ್ತ ಹೇಳೋದು. ಉಗಾದಿ ಹಬ್ಬದ ದಿನ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದತ್ತ ಹೇಳ್ದ. ಹಿಂಗಂದ್ರೆ ಯಾರೇ ನಿಮ್ಮ ಮನೆಗೆ ಊಟ ಕರ್ಕೊಂಡು ಹೋಗ್ತೀರೇನು? ಅದರ ಪಿಡಗಿ ಬ್ಯಾನ್ ಬರಲಿ, ಅಲ್ಲೇ ಸಾಯ್ಲಿ, ಓ ಸಾಧು ನನ್ನ ಹಾಟೆ ಅಂದು ಬಂದು ಏನಾರೇ ಮಾಡಿದ್ದು ನೀವು ಹಿಂಗತ್ತೀರಿ. ಅವಾಗ ಎಷ್ಟು ಹೇಳಿ ಬಬಲಾದಿ ಮುತ್ಯ ಹಾದ. ಗಂಡ ಹೆಂಡ್ತಿ ತಿಳ್ಕೊಂಡ್ರು. ಬಬಲಾದಿ ಮುತ್ಯ ಕರಿ ನ್ಯಾಲಿಗೆ ಅವ ಋಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಅವ ಹಿಂಗೆ ಆಡಿ ಹೋದಲ್ಲ, ನಮ್ಮದು ಎಂಥ ಕಾಡು ಟೈಮ್ ಇದ್ದಿರ್ಬೇಕು, ನಮ್ಮದು ಎಂಥ ಹಣಿ ಬರಿದ್ದಿರ್ಬೇಕಂತ ಗಂಡ ಹೆಂಡ್ತಿ ಅಳ್ಕೋತ ಮನ್ಯಾಗ ಮಕ್ಕೊಂಡಾರ. 1 ದಿವ್ಸ ಹೋಗ್ಯಾದ, 2 ದಿವ್ಸ ಹೋಗ್ಯಾದ, 3 ದಿವ್ಸ ಹೋಗ್ಯಾದ, 4 ದಿವ್ಸ ಹೋಗ್ಯಾದ. ಅವಾಗ ಇನ್ನು 4ನೇ ದಿವಸ ಹೋಗೋದಿತ್ತು. ಅದೇ ಊರಿಗೆ ಅರಕೇರಿ ಸಿದ್ದಪ್ಪ ಮಹಾರಾಜರಂತ ತಮಗೆ ಗೊತ್ತದ, ಹಾಲು ಮತದ ಸಿದ್ಧರವರು. ಅರಕೇರಿ ಸಿದ್ದಪ್ಪ ಮಹಾರಾಜ ಇವನು ಲೋಕ ಸಂಚಾರ ಮಾಡ್ಕೋತ ಅವನು ಶೇಗುಣಿಸಿಗೆ ಹೋಗ್ಯಾನ. ಹೋಗಿ ಹನುಮಂದೇವ್ರ ಗುಡಿಯಾಗ ಕೂತಾನ. ಎಲ್ಲರೂ ಜನ ಅಂಜಾಳಕತ್ರು. ಯಾಕೆ 4 ದಿವಸದಿಂದ ಬಬಲಾದಿ ಮುತ್ಯ ಬಂದಿದ್ದ. ಬಡಿಗೆ ಅವನ ಮನೆಗೆ ಕರ್ಕೊಂಡು ಹೋದ್ರೆ ಅವನ ಮನೆ ಬೆಂಕಿ ಹತ್ತಲಿ ಅಂದಾನ.
ಅಕಸ್ಮಾತ್ ಇವನಿಗೆ ನಮಸ್ಕಾರ ಮಾಡ್ಲಕ್ಕೆ ಹೋದಾಗ ಇವ ನಮಗೆ ಏನರಿ ಅಂದ್ರೆ ಹೆಂಗೆ ಅಂತೇಳಿ ಜನ ಅಂಜಾಳಕತ್ತದ ಅವಾಗ ಎಲ್ಲರೂ ನಮಸ್ಕಾರ ಮಾಡಿದ್ರು, ದೂರಿಂದ ದಕ್ಷಿಣ ಇಡ್ತಿರು, ಮನೆಗೆ ಹೋಗ್ತಿದ್ರು. ಅವಾಗ ಬಡಿಗ್ಯಾನ ಹೆಂಡತಿ ಗುರುತಾಯ್ತು. ಹಿಂಗೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಬಂದಾರತ್ತು ಗುರುತಾಯ್ತು. ಅವಾಗ ಗಂಡ ಎದ್ದು ಹೆಂಡ್ತಿಗತ್ತಾನ, ಏಯ್ ಅಂದ. ಯಾಕ್ರಿ ಅಂದಳು. ಕಣ್ಣ ನೀರು ಹರಿತಿದ್ದು. ಯಾಕ್ರಿ ಅಂದಳು. ಯಾಕೂ ಇಲ್ಲ, ನಮ್ಮ ಊರಿಗೆ ಹನುಮಂದೇವ್ರ ಗುಡ್ಯಾಗ ಬಂದು ಅರಿಕೇರಿ ಸಿದ್ದಪ್ಪ ಮಹಾರಾಜ ಕೂತಾನಂತ, ಮತ್ತು ಅವನಿಗೆ ಮನೆಗೆ ಕರ್ಕೊಂಡು ಬರ್ತೀನಿ, ಎದ್ದು ಒಂದು ಜರ ಮೀಸಲ್ಲಿ ಇರ್ತಂದು ಪ್ರಸಾದ ಮಾಡಂದ. ಅವಾಗ ಕೇಳ್ತಾಳ, ಮಹಾನುಭಾವ 4 ದಿವಸದಿಂದ ಬಬಲಾದಿ ಮುತ್ಯ ಕರ್ಕೊಂಬಂದು ಅವ ನಿನ್ನ ಮನೆ ಬೆಂಕಿ ಹತ್ತಲೆ ಹೇಳುವಾಗ್ಯಾನ, ಅಕಸ್ಮಾತ್ ಇವನಿಗೆ ಕರ್ಕೊಂಬಂದು ಇವ ಏನರೆ ಅಂದ್ರೆ ಹೆಂಗೆ? ಅವಾಗ ಬಡಿಗೆ ಹತ್ತಾನ, ಬಾರದು ಬಪ್ಪದು ತಪ್ಪದು, ಯಾರು ಹಣಿ ಬರದ ಭೋಗ ಯಾರು ಕಂಡವ್ರದಾರ, ಏನಾಗೋದದ ಅದು ನಮ್ಮ ಹಣಿ ಬರದಾಗ ಆಗ್ತದ. ನೀ ಎದ್ದು ಹೋಗಿ ಮೀಸಲು ನೀರು ತೊಗೊಂಬಂದು ಪ್ರಸಾದ ಮಾಡು, ನಾ ಎದ್ದು ಹೋಗಿ ಕರ್ಕೊಂಬರ್ತೀನಿ ಅಂತ ಎಷ್ಟು ಹೇಳಿ ಬಡಿಗೆ ಕಣ್ಣ ನೀರು ಹಂಗೆ ಹರಿತಿದ್ದು. ಹನುಮಂದೇವ್ರ ಗುಡ್ಯಾಗ ಸಿದ್ದಪ್ಪ ಮಹಾರಾಜ್ ಕೂತಾನ. ಹೋಗಿ ನಮಸ್ಕಾರ ಮಾಡ್ದ. ಅವಾಗ ಸಿದ್ದಪ್ಪ ಮಹಾರಾಜರು ಇರ್ತಾರೆ, ಯಾಕೋ ಬಡಿಗೆ ಬಂದು? ಏನಿಲ್ಲಪ್ಪ, ನನ್ನ ಮನೆ ಪ್ರಸಾದಕ್ಕೆ ನಡಿ ಅಂದ. ಅವಾಗ ಇವ್ರು ಊರಾನವ್ರು ಹೊತ್ತಾರ, ಮೊನ್ನೆ ಮಗ ಬಡಿಗೆ ಮನೆಗೆ ಕರ್ಕೊಂಡು ಹೋಗ್ಯಾನ, ಅವನು ಮನೆಗೆ ಬೆಂಕಿ ಹತ್ತಲೆ ಅಂದಾನ ಬಬಲಾದಿ ಮುತ್ಯ, ಹೊಳ್ಳಿ ಇವನಿಗೆ ಕರ್ಕೊಂಡು ಹೋಲಕ್ಕೆ ಬಂದ ನೋಡತ್ತು ಜನ ಬೈಲಕತ್ರು. ಆದ್ರೆ ಅವ ಜನರ ಕಡೆ ಲಕ್ಷ್ಯ ಕೊಡಲಿಲ್ಲ. ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಕರ್ಕೊಂಡು ಮನೆಗೆ ಒಯ್ದ. ಬಡಿಗೆ ಮನ್ಯಾಗ ಪಾದ ಹಾಯ್ಕೊಂಡ, ಪಾದ ಪೂಜೆ ಮಾಡಿಕೊಂಡ, ಪ್ರಸಾದ ಮಾಡಿಸದ, ದಕ್ಷಿಣ ಕೊಟ್ಟ ಬಳಕ ಅವಾಗ ಸಿದ್ದಪ್ಪ ಮಹಾರಾಜರ ಹತ್ತಾರ, ಬಡಿಗೆ ನಾ ಇನ್ನು ನಾಳೆ ಗುಡ್ಡಕ್ಕೆ ಹೋಗ್ಬೇಕು, ಅಮಾವಾಸ್ಯೆ ಅದ, ನಾ ಇನ್ನು ಹೋಗ್ತೀನಿ ಅಂತ. ಅವಾಗ ಮನೆ ಬಿಟ್ಟು ಹೊರಗೆ ಬಂದಾರ ಸಿದ್ದಪ್ಪ ಮಹಾರಾಜರು. ಅವಾಗ ಗಂಡ ಹೆಂಡತಿ ಕಲ್ತು ಬಾಗಲು ತೋಳು ಹಿಡ್ಕೊಂಡು ನಿಂತಾರ. ಅವಾಗ ಸಿದ್ದಪ್ಪ ಮಹಾರಾಜರು ಹತ್ತಾರ, ಬಡಿಗೆ ನಾ ಇನ್ನು ಬರಲೇನೋ ಮಗನ ಅಂದರು. ಆಯ್ತ್ರಿಪ್ಪ ನಡ್ರಿ ಅಂತೇಳಿ ಹಿಂಗೆ ಹತ್ತಾರ. ಇಬ್ಬರು ಕಣ್ಣನ ನೀರು ಹಳ್ಳಾಗಿ ಹರಿಲಕತ್ತು, ಧಾರಾಳವಾಗಿ ಹರಿಲಕತ್ತು. ಅವಾಗ ಸಿದ್ದಪ್ಪ ಮಹಾರಾಜ ಹತ್ತಾನ, ಬಡಿಗೆ ಮನೆಗೆ ಮಾತ್ಮರು ಬಂದ್ರೆ ಅಳ್ತಾರೇನು, ದುಃಖ ಮಾಡ್ತಾರೇನು, ಯಾಕೆ ಅಳಕತ್ತಿ, ಏನಾಗ್ಯದ ಅಂತ ಕೇಳಿದಾಗ ಅವಾಗ ಗಂಡ ಹೇಳ್ತಿ ಹೇಳ್ತಾರೆ, ಅಪ್ಪ ನೀ ಬಂದಿ ಅಂತ ಅಳ್ಳಕತ್ತಿಲ್ಲ, ನೀ ಬಂದಿ ಅಂತ ನಮಗೆ ದುಃಖ ಆಗಿಲ್ಲ. 4 ದಿವಸದ ಹಿಂದ ಬಬಲಾದಿ ಸದಾಶಿವ ಮುತ್ಯ ಬಂದಿದ್ದ, ಅವನಿಗೆ ನಮ್ಮ ಮನೆಗೆ ಪ್ರಸಾದ ಕರ್ಕೊಂಬಂದಿದ್ದೆವು. ಹೋಗಾಗ ನೀ ಏನು ನಿಂತಿಯಲ್ಲ ಅದೇ ಜಾಗದಾಗ ನಿಂತು ನನ್ನ ಮನೆ ಕಡೆ ತಿರುಗಿ ನೋಡಿ ನಿನ್ನ ಮನೆಗೆ ಉಗಾದಿ ಹಬ್ಬದ ದಿನ ಬೆಂಕಿ ಹತ್ತದ ಹೇಳಿ ಹೋಗ್ಯಾನ, ಅದಕ್ಕಾಗಿ ನಾವು ಅಳ್ಳಕತ್ತೀವಂದರು. ಅವಾಗ ಸಿದ್ದಪ್ಪ ಮಹಾರಾಜರು ಇವ್ರೇನತ್ತಾರ, ಇವ್ರೇನನ್ಬೇಕು, ಅವ್ರು ಹೇಳಿದೆ ಕರೆ ಅದಂದ್ರೆ ಇವರು ಹೆಂಗಾಗಿರ್ಬೇಕ್ರಿ, ಉರಿ ಹುಣ್ಣಿನ ಮ್ಯಾಲ ಉಪ್ಪು ಹಾಕದಂಗಾಯ್ತು. ಅವಾಗ ಬಡಿಗೆ ತೀರ ಇಟ್ಟು ಅಳ್ಳಕತ್ತ. ಅವ ತಾನೇಪ್ಪ ನಾ ಏನು ಹಂತದ ತಪ್ಪು ಮಾಡಿದಪ್ಪ, ನಾ ಏನು ಹಂತದ ಅಲ್ಲ ಕೆಲಸ ಮಾಡಿದಪ್ಪ, ನೆರೆ ಹೊರೆಯವ್ರಿಗೆ ವಜ್ಜೆ ಆದವಲ್ಲ, ಆಜು ಬಾಜುದವ್ರಿಗೆ ವಜ್ಜೆ ಆದವಲ್ಲ, ಒಂದು ಇರುವಿಗೆ ಸಹಿತ ಕೊಲ್ಲದವಲ್ಲಪ್ಪ, ಇಂಥ ಟೈಮ್ ನನಗ್ಯಾಕೆ ಬತ್ತ ತಳ್ಳಕತ್ತ. ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾರೆ, ಬಡಿಗೆ ಅಳಬ್ಯಾಡ ಮಗನ, ಅಳಬ್ಯಾಡ. ಈ ಜನ್ಮದಾಗ ಯಾರಿಗೆ ನೋವು ಮಾಡ್ದವಲ್ಲ, ಯಾರಿಗೆ ದ್ರೋಹ ಬಗದವಲ್ಲ, ಯಾರಿಗೆ ವಜ್ಜೆ ಆದವಲ್ಲ, ಒಂದು ಎರಿವಿಗೆ ಸಹಿತ ಕೊಲ್ದವಲ್ಲ. ಈ ಜನ್ಮದ ಪಾಪಲ್ಲ ಮಗನ, ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮದಿಂದ ಈ ಜನ್ಮದೊಳಗೆ ನಿನ್ನ ಮನೆಗೆ ಬೆಂಕಿ ಬೀಳದತ್ತ ಹೇಳಿದ್ರತ್ತ ನೋಡ್ರಿ. ಅವಾಗ ಬಡಿಗೆ ಅತ್ತಾನ, ಯಪ್ಪ ಮುಂಜಾನೆ ಉಂಡಿದ ಸಂಜೆಗೆ ನೆನಪಿರಂಗಿಲ್ಲ, ಹಿಂದೆ ಮಾಡಿದ ನನಗೇನು ನೆನಪದೆಪ್ಪ, ನನಗೆ ಗೊತ್ತಿಲ್ಲ ಹಿಂದಿನ ಜನ್ಮದ ಏನದು ಹೇಳು ಅಂದಾಗ ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾನ, ಬಡಿಯ ಬಬಲಾದಿ ಮುತ್ಯ ಯಾಕೆ ಹೇಳ್ಯಾನ, ಉಗಾದಿ ಹಬ್ಬದ ದಿನ ನಿನ್ನ ಮನೆ ಬೆಂಕಿ ಹತ್ತದ, ರೊಕ್ಕ ರೂಪಾಯಿ ಹಾಂಡ್ಯ ಬಾಂಡ್ಯ ಬೆಳ್ಳಿ ಬಂಗಾರ ಅವೆಲ್ಲ ಒಯ್ದು ಮತ್ತೊಬ್ಬರ ಮನೆಯಾಗ ಇಡುವತ್ತ ಹೇಳ್ಯಾನ. ಆದ್ರೆ ನಾ ಹೇಳ್ತೀನಿ ಕೇಳು, ಹಿಂದಿನ ಜನ್ಮದೊಳಗೆ ನೀ ಏನು ಪಾಪ ಮಾಡಿ ಅಂದ್ರೆ
ನೀ ಏನು ಕರ್ಮ ಮಾಡಿ ಅಂದ್ರೆ ಹಿಂದಿನ ಜನ್ಮದೊಳಗೆ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ. ನೆರವಲ್ದವ 4 ಎಕರೆ ಜ್ವಾಳ ಕೊಯ್ದು ಗೂಡು ಒಟ್ಟಿದ್ದ, 40 ಚೀಲ ಜ್ವಾಳ ಆತಿತ್ತು. ಅವನ ಜ್ವಾಳ ಕಂಡು ನಿನಗೆ ಹೊಟ್ಟಿ ಕಿಚ್ಚು ಬಿದ್ದು ಅದನ್ನು ಸಹಿಸ್ಕೋದ ಆಲರ ಬಟ್ಟಿಗೆ ನೆರವಲ್ದವ ಗೂಡು ಒಟ್ಟಿ ಮನೆಗೆ ಬಂದ ಕೂಡಲೇ ಅವನ ಗೂಡಿಗೆ ಬೆಂಕಿ ಇಟ್ಟಿದ ಮಗನ ಆ ಜನ್ಮದ ಬೆಂಕಿ ಜನ್ಮದ ನಿನ್ನ ಮನೆಗೆ ಬೀಳುವುದ ತಿಳಿದ್ರತ್ತ ಸಿದ್ದಪ್ಪ ಮಹಾರಾಜರು ನಿನ್ನ ಮನೆಗೆ ಬೀಳೋದು. ಕಣ್ಣಾಗ ನೀರು ತಂದು ಅಳ್ಳಕ್ಕತ್ತ, ಯಪ್ಪ ಹಿಂದಿಂದ ನನಗೆ ಅರಿವಿಲ್ಲೋ ತಂದೆ, ನಾ ಹೆಂಗೆ ಮಾಡಲಿ ಇವಾಗ ಅಂತೇಳಿ ಅಳ್ಳಕತ್ತ. ಅವಾಗ ಹೇಳ್ತಾನೆ ಸಿದ್ದಪ್ಪ ಮಹಾರಾಜ, ಮಗನ ಅಳಬ್ಯಾಡ, ಕರಿಬ್ಯಾಡ, ದುಃಖ ಮಾಡಬೇಡ, ದುಃಖ ಮಾಡಬೇಡ. ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಹತ್ತದ. ಬೆಂಕಿ ಹತ್ತಿದ ತಕ್ಷಣ ಮುಮ್ಮೆಟ್ಟ ಗುಡ್ಡದ ಕಡೆ ಮುಖ ಮಾಡಿ ಗಂಡ ಹೆಂಡತಿ ಕೂಡಿಕೊಂಡು ಸಿದ್ಧ ಅಂತೇಳಿ ಕೂಗಿ ಬಿಡ್ರಿ, ನಿಮ್ಮ ಮನೆಗೆ ಹತ್ತಿದ ಬೆಂಕಿ ಮಳಿ ಕೊಟ್ಟು ಆರಿಸ್ತೀನಿ ಅಂತ ಹೇಳಿದ ಸಿದ್ದಪ್ಪ ಮಹಾರಾಜ. ಮಳಿ ಕೊಟ್ಟು ಆರಿಸ್ತೀನಿ. ಮುಂದೆ ಉಗಾದಿ ಹಬ್ಬ ಹೀಗೆ ಬರ್ತದೆ, ಆಗ ಬರ್ತದೆ, ಹೀಗೆ ಬರ್ತದೆ, ಆಗ ಬರ್ತದೆ ಅನ್ನೋದ್ರಾಗ ಉಗಾದಿ ಹಬ್ಬ ಬತ್ತು. ಹಗಲ ಬಾರಕ್ಕೆ ಇವನು ಮನೆಗೆ ಬೆಂಕಿ ಹತ್ತಿ ಬಿಡ್ತು. ಧಗ 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 ಉರಿಲಕ್ಕತ್ತು. ಅವಾಗ ಗಂಡ ಹೇಳ್ತಿ ಕಡೆ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಗಂಡ ಹೇಳ್ತಿ, ಹೇ ಸಿದ್ಧ, ನಮ್ಮ ಮನೆಗೆ ಬೆಂಕಿ ಹತ್ಯದಪ್ಪ, ಎಲ್ಲಿದೆ ಕಣ್ಣು ತೆರೆದು ನೋಡು ಅಂದಾಗ ಅಲ್ಲಿ ಎಲ್ಲಿ ಹತ್ಯದ್ರಿ ಇದು ಅಥಣಿ ತಾಲೂಕು ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಒಳಗೆ ಬಡಗ್ಯಾನ ಮನೆಗೆ ಬೆಂಕಿ ಹತ್ಯದ. ಸಿದ್ದಪ್ಪ ಮಹಾರಾಜ ಎಲ್ಲಿ ಅದಾನಂದ್ರೆ ಮುಮ್ಮೆಟ್ಟು ಗುಡ್ಡ ಅಮ್ಮೋಗಿಸಿದನ ಸೇವಾ ಮಾಡ್ಲಕತ್ತಾನ, ಪೂಜೆ ಮಾಡ್ಲಕತ್ತಾನ. ಅಲ್ಲಿ ಒದರಿದು ಇಲ್ಲಿ ಕೇಳತ್ತಂತ ನೋಡು. ನಾ ಇಲ್ಲೇ ಕೂತು ಒದರ್ತೀನಿ, ಮಾಳಪ್ಪ ಕಾಕ ಕೇಳಲ್ಲ. ನಾ ಇಲ್ಲೇ ಕೂತು ಮಾಯ್ಕದ ಹಲಬ್ತೀನಿ, ಇವು ಕೇಳಲ್ಲ. ಅಲ್ಲಿ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲಾದಾಗ ನಿತ್ತು ಶೇಗುಣಶ್ಯಾಗ ನಿತ್ತು ಗಂಡ ಹೇಳ್ತಿ ಒದರ್ಲಕತ್ತಾರ. ಮುಮ್ಮೆಟ್ಟ ಗುಡ್ಡದ ಮೇಲೆ ಇರ್ತಕ್ಕಂಥ ಸಿದ್ದಪ್ಪ ಮಹಾರಾಜಗ ಕೇಳಿಸ್ತಂತ. ಸಿದ್ದಪ್ಪ ಮಹಾರಾಜ ತನ್ನ ಹೆಗಲ ಮೇಲಿನ ಜಾಡಿ ತೆಗೆದು ಆ ಕಡೆ ಮಾರಿ ಮಾಡಿ ಜಾಡಿಸಿ ಹಿಂಗೆ ಜಾಡಿಸಿ ಬಿಟ್ಟನಂತ. ಅಲ್ಲಿ ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಒಳಗೆ ಬಡಗ್ಯಾನ ಮನೆಗೆ ಹತ್ತಿದ ಬೆಂಕಿ ಇಲ್ಲಿ ನಿತ್ತು ಜಾಡಿಸಿದ್ರ ಅವಾಗ ಅವನ ಮನೆಗೆ ಮಳೆ ಬಂದ ಬೆಂಕಿ ಆರತ್ತತ್ತು ನೋಡ್ರಿ. ಮಳೆ ಬಂದ ಬೆಂಕಿ ಆರತ್ತಂತೆ. ಏನು ಕಾರಣಕ್ಕಾಗಿ ಆರ್ತೇವ? ಏನು ಕಾರಣಕ್ಕಾಗಿ? ಮನೆಗೆ ಕರ್ಕೊಂಡೋಗಿ ಒಂದು ತುತ್ತು ಅನ್ನ ಹಾಕಿದಕ್ಕಾಗಿ. ನೀವು ಮಾಡಿರೇನು? ಮಾಡ್ತಿರೋ ಏನೋ ಮಾಡಲ್ಲ, ಅದು ನನಗೂ ತಿಳಿಯಲ್ಲ. ಹಾಂ, 4 ಮಂದಿ ಅವ್ರ ಅಣ್ಣತಮ್ಮರು ಮುಗಿದು ಕೂಡಲೇ ನಮ್ಮ ಕಾಕಾರ ಮನೆಗೆ ಅವ್ರ ಹೆಸರು ಭೀಮಣ್ಣ ಕಾಕರ ಮನೆಗೆ ಮಾನ್ಯನೇ ಉಂಡು ಬಂದಿದ್ದೆವು. ಇಲ್ರಿಯಪ್ಪ ಇವತ್ತು ನಮ್ಮ ಮನೆಗೆ ನಡ್ರತ್ ಕರ್ಕೊಂಡು ಹೋದ. ನಾ ಅಂದ ಊರಾಗ 5 ಮನೆ ಇಲ್ಲಪ್ಪ, ಏನೋ 100-150 ಮನೆ ಅದ. ಒಂದೇನ ಎಲ್ರಿ 100-150 ಮನೆ ಅವು ನಿಮ್ಮ ಅಕೌಂಟ್ದಾಗ ಜಮಾ ಮಾಡ್ಕೊಂಡು ಹೋಗಾಗಂದು. ಹಾಂ, ಯಾಕಂತ ಹೇಳಿದ್ರೆ ಕೊಡುವಂಥ ದಾನ, ಉಣಿಸುವಂಥ ಅನ್ನ, ಮಹಾತ್ಮರ ಪಾದ ದರ್ಶನದಿಂದ ತಮ್ಮ ಜನ್ಮ ಪವಿತ್ರ ಆಗ್ತದೆ, ತಮ್ಮ ಬಂದಿರತಕ್ಕಂಥ ಬಂಧನ ಬಯಲಾಗ್ತದೆ. ಹಸಿದು ಬಂದವರ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೆಳು ಜಾಣ ಶಿವಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೆಳು ಜಾಣ ಶಿವದಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರ ಅಲ್ಲವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳು ಜಾಣ ಶಿವದಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ.
ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾಣ ಶಿವದಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಲಾಭವ ನೋಡಿ ವ್ಯಾಪಾರ ಮಾಡೋ ಎಂಟೆಂಟು ದಿನಕ್ಕೊಮ್ಮೆ ಲೆಕ್ಕವ ಮಾಡು ಲಾಭವ ನೋಡಿ ವ್ಯಾಪಾರ ಮಾಡೋ ಎಂಟೆಂಟು ದಿನಕ್ಕೊಮ್ಮೆ ಲೆಕ್ಕವ ಮಾಡು ಸ್ನೇಹ ಕಂಡಲ್ಲಿ ಬಸ್ತಿಯ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ರೋಗವ ನೋಡಿ ಔಷಧಿ ಕೊಡೋ ಬೆಳ್ಳ ಬೆಳತನ ಭೋಗವ ಮಾಡೋ ರೋಗವ ನೋಡಿ ಔಷಧಿ ಕೊಡೋ ಬೆಳ್ಳ ಬೆಳತನ ಭೋಗವ ಮಾಡು ಮಾರಿ ನೋಡಿ ನೀ ನ್ಯಾಯ ಹೇಳಬೇಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾಣ ಶಿವದಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸರ್ಕಾರ ಕಂಡಲಿ ಸಲಾಮ ಮಾಡೋ ವೈರಿ ಕಂಡಲಿ ಧೈರ್ಯವ ಮಾಡೋ ಸರ್ಕಾರ ಕಂಡಲಿ ಸಲಾಮ ಮಾಡೋ ವೈರಿ ಕಂಡಲಿ ಧೈರ್ಯವ ಮಡದಿ ನುಡಿಯ ಕೆಳೆ ಜಗಳಕ್ಕೆ ಹೋಗಬೇಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾಣ ಶಿವದಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷದ ದಾರಿಯ ಹಿಡಿ ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷದ ದಾರಿಯ ಹಿಡಿಯ ಶಿಶುನಳದೀಶನ ಪಾದಕ ವಂದಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳು ಜಾಣ ಶಿವದಾನ ಮಾಡಣ್ಣ ನಿನ್ನೊಳಗ ನೀನು ನಿನ್ನೊಳಗ ನೀನು ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸಾಂಬ ಜೈನಮ ಪಾರ್ವತೀಶ್ವರರ ಮಹಾದೇವ जगतगुरु रेवण सिद्धेश्वर महाराज की लिंगराय महाराज की वीरलिंगेश्वर महाराज की यल्ललिंगेश्वर महाराज की सांब जय नमः पार्वतीश्वर महादेव ಹುಡುಗರಿಗೆ ಜೈಕಾರ ಹಾಕ್ಲಿಕ್ಕೆ ಅಟ್ಟು ಕೂಡಿಸ್ರಿ ಜೈಕಾರ ಹಾಕೋದಾಗನ ಹಿಂದುವೈರಿ ಆ ಹುಡುಗರು ಹುರುಪದಾವ ಜೈಕಾರರಿ ಹಾಕ್ತಾವ ನೀವು ಬಹುತೇಕ ಮನ್ಯಾಗ ಜಗಳಾಡಿ ಬಂದಿರ್ತಾವ ಅದ್ರ ಸಿಟ್ಟು ತೊಗೊಂಡು ಬಂದು ಇಲ್ಲಿ ಕುಂದಿರ್ತಾವ ಹಿಂಗೆ ಯಾವ ಜರ ನಕ್ಕೋತ್ ಜೈಕಾರ ಹಾಕೋತ್ ಕುಂದ್ರಿ ಯಾವ ಎಲ್ಲಿಗೆ ಬಿಟ್ಟೇವ್ರಿ ನೆನಪೇ ಇಲ್ಲೋ ಕೇಳಿ ಮಂಗಳ ಗೌರಿ ಹೋದರ್ಸ್ ಓಡಿ ಹೋಗ್ಯಾಳ ಈ ವರ್ಷ ಕೇಳಿ ಹೇಳ್ತಾರೆ ಖರೆ ಇದು ಯಾಕೆ ನೆನಪಿರಲ್ಲ ಇದರ ಮ್ಯಾಲೆ ಅದರ ಲಕ್ಷ್ಯ ಇಲ್ಲ ನಂದತ್ತು ಯತಿ ಇತ್ತಂದರೆ ಅದು ನಮಗೆ ನೆನಪಿರುತ್ತೆ ನಂದತ್ತು ನೆನಪಿರಲಿ ನಂದತ್ತು ಯತಿ ಇರಲಿಲ್ಲ ಅಂದ್ರೆ ಅದು ನೆನಪಿರಂಗಿಲ್ಲ ಜಗದ್ಗುರು ರೇವಣ ಸಿದ್ದೇಶ್ವರರ ಕೃಪಾ ಆಶೀರ್ವಾದದಿಂದ ಚಮಲಾದೇವಿ ಹೊಟ್ಟಿಲೆ ಹುಟ್ಟಿ ಬಂದವನ್ನೇ ಹಾಲಮತದ ಮೂಲ ಒಡೆಯ ಸರೂರು ಶಾಂತ ಮುತ್ತಯ್ಯ ಪದಮಗೊಂಡಗೆ ಎಷ್ಟು ಮಂದಿ ಹೆಂಡ್ರು? 2 ಹೆಂಡ್ರು, ಜಿಂಕಾದೇವಿ ಚಮಲಾದೇವಿ. 2 ಹೆಂಡ್ರು ಹೊಟ್ಟಿಲೆ
21 ಗಂಡ 21 ಹೆಣ್ಣ, ಒಬ್ಬಾಕಿ ಹೊಟ್ಟಿಲೆ ಮತ್ತೊಬ್ಬಾಕಿ ಹೊಟ್ಟಿಲೆ 21 ಗಂಡ 21 ಹೆಣ್ಣ. ಒಟ್ಟು ಅವನಿಗೆ ಎಷ್ಟು ಮಂದಿ ಮಕ್ಕಳು? 84 ಮಂದಿ ಮಕ್ಕಳು. ಮೊಟ್ಟ ಮೊದಲನೇದಾಗಿ ಹುಟ್ಟಿ ಬಂದವನೇ ಸರೂರು ಶಾಂತ ಮುತ್ತಯ್ಯ. ಜಗದ್ಗುರು ರೇವಣ ಸಿದ್ಧರು ಊರಾಗ 42 ಮಂದಿಗೆ ಹತ್ತಿ ಕಂಕಣ ಕಟ್ಟಿ ಅಕ್ಷತೆ ಕಾಳು ಹಾಕಿದ್ರು. ಅವ್ರಿಗೆ ಹತ್ತಿ ಕಂಕಣದವ್ರ ಹತ್ತು ಮಾಡಿಟ್ರು. ಅಡವ್ಯಾಗ 41 ಮಂದಿಗೆ 42 ಮಂದಿಗೆ 21 ಮಂದಿ ಗಂಡಸು ಮಕ್ಕಳಿಗೆ 21 ಮಂದಿ ಹೆಣ್ಣು ಮಕ್ಕಳಿಗೆ ಅಡವ್ಯಾಗ ಅಕ್ಕಿ ಕಾಳು ಹಾಕಬೇಕಾದ್ರೆ ಅಲ್ಲಿ ಹತ್ತಿ ಸಿಗಲಾರ ಬಟ್ಟಿಗೆ ಕುರಿ ಉಣ್ಣಿ ಕತ್ತರಿಸಿ ಕುರಿ ಉಣ್ಣಿ ಕಂಕಣ ಕಟ್ಟಿ ಅದೇ ಕುರಿ ಹಿಕ್ಕಿ ಕಾಳೆ ಅಕ್ಷತ ಕಾಳು ಮಾಡಿ ಹಾಕಿದಕ್ಕಾಗಿ ಅವರು ಅಡವ್ಯಾಗ ಏನು ಉಣ್ಣಿ ಕಂಕಣ ಕಟ್ಟಿದ್ರಲ್ಲ ಅದಕ್ಕಾಗಿ ಅವರು ಅಡವ್ಯಾಗ ಲಗ್ನ ಆದವರು ಉಣ್ಣಿ ಕಂಕಣ ಕಟ್ಟಿದಕ್ಕಾಗಿ ಅವರು ಉಣ್ಣಿ ಕಂಕಣದವ್ರ ತಾದರು. ಇಲ್ಲಿ ಊರಾಗ ಹತ್ತಿ ಕಂಕಣ ಕಟ್ಟಿ ಜಗದ್ಗುರು ರೇವಣ ಸಿದ್ಧರ ಅಕ್ಕಿ ಕಾಳು ಒಗೆದಿದ್ದಕ್ಕಾಗಿ ಇವರು ಹತ್ತಿ ಕಂಕಣದವ್ರು ಆದರು. ಬಹುತೇಕ ಇಲ್ಲಿ ಉಣ್ಣಿ ಕಂಕಣದವ್ರು ಇದ್ದೀರಲ್ಲ, ಏನು ಹತ್ತಿ ಕಂಕಣದವ್ರು ಇದ್ದೀರಿ? ಎಲ್ಲರೂ ಹತ್ತಿ ಕಂಕಣದವರು. ಅಂದ್ರೆ ನೀವೆಲ್ಲ ಚುಮಲಾದೇವಿ ವಂಶದವ್ರು. ನೀವು ಮೊಮ್ಮಕ್ಕಳು ಏನಾಗ್ತೀರಿ? ಭಾಳ ಮೊಮ್ಮಕ್ಕಳಾಗಿ ಹೋಗ್ಯ. ವಂಶದವ್ರು ನೀವು. ಮೊಮ್ಮಕ್ಕಳಂದ್ರೆ ಎದಕ್ಕತ್ತಾರ? ಇವಾಗ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ, ನಿನ್ನ ಹೊಟ್ಟೆಲಿ ಹುಟ್ಟಿದ ಮೊಮ್ಮಕ್ಕಳು. ಹಾಂ, ಎಲ್ಲಿ ದೇವರೊಬ್ಬನೇ ಅದಾನ, ದೇವರ ಬ್ಯಾರೆ ಇಲ್ಲ. ಸುಮ್ಮ ಹಂಗೆ ತಿಳ್ಕೊಂಡೇವು ನಾವು. ಏನ್ರಿ ಆ ದೇವ್ರ ಈ ದೇವ್ರ ಇಲ್ಲೇ ಪಂಗಡ ಆಗ್ಯಾವ ನೋಡ್ರಿ. ನಮ್ಮ ವೀರಶೈವದವ್ರು ಏನತ್ತಾರ? ರೇಣುಕಾಚಾರ್ಯ ಅತ್ತಾರ. ಹಾಲು ಮತದವ್ರು ಏನತ್ತಾರ? ರೇವಣ ಸಿದ್ಧ ಅತ್ತಾರ. ಎಲ್ಲ ಒಬ್ಬನೇ ಅದ, ಬ್ಯಾರೆ ಇಲ್ಲವ. ನಮ್ಮಲ್ಲಿ ಭಾವ ಬದಲಾಗ್ಯದ, ಮನಸ್ಸು ಬದಲಾಗ್ಯದ. ದೇವ್ರು ಬ್ಯಾರೆ ಅದಾನೇನು? ದೇವ್ರು ಬದಲದ ಬ್ಯಾರೆ ಅದಾನ? ಇಲ್ಲ, ದೇವ್ರು ಏನೋ ಒಬ್ಬನೇ ಅದಾನ. ಈಗ ಮಾಳಪ್ಪ ಕಾಕ ಅದಾನ, ಹೌದಿಲ್ಲ? ಮಾಳಪ್ಪ ಕಾಕ ಹೆಂಡ್ತಿಗೆ ಏನದ? ಗಂಡ ಅದ. ಮಕ್ಕಳಿಗೇನಾದ? ಅಪ್ಪ ಅದ. ಮೊಮ್ಮಕ್ಕಳಿಗೇನಾದ? ಮುತ್ಯ ಅದ. ಏನು ಇವೇನು ಮುತ್ಯವೋ ಏನು ಅಪ್ಪೋ ಏನು ಹೆಂಡ್ತಿ ಗಂಡೋ? ಏಸು ಮಂದಿ ಅದಾನ ಮಾಳಪ್ಪಗಳು? ಒಬ್ಬನೇ ಅದಾನ, ಒಬ್ಬನೇ ಅದಾನ. ಮೊಮ್ಮಕ್ಕಳಿಗೆ ಮುತ್ಯ ಅದಾವ ಅವನೇ, ಹೆಂಡ್ತಿ ಗಂಡ ಅದಾವ ಅವನೇ, ಮಕ್ಕಳಿಗೆ ಅಪ್ಪ ಆದವನು ಅವನೇ, ಒಬ್ಬನೇ ಅದಾನಿಲ್ಲ. ಹಂಗೆ ಇಲ್ಲಿ ದೇವ್ರ ಹೆಸರುಗಳು ರೇವಣ ಸಿದ್ಧ, ರೇಣುಕಾಚಾರ್ಯ, ಬೀರಪ್ಪ, ಮಾಳಪ್ಪ ಇವೆಲ್ಲ ಸುಮ್ಮ ಕಾಲ್ಪನಿಕ, ಇವೆಲ್ಲ ಹೆಸರುಗಳದಾವ. ಇರೋಂಥ ದೇವರು ಒಬ್ಬನೇ ಅದಾನಂತಕ್ಕಂಥದ್ದನ್ನು ತಾವು ತಿಳ್ಕೊಬೇಕು. ಆದ್ರೆ ಅವ ಹೆಸರು ಅಟ್ಟ ಬದಲು ಮಾಡ್ಕೊಂಡ, ಅವ ಬದಲು ಮಾಡ್ಕೊಂಡ ಅನ್ನತ್ತೇನಿಲ್ಲ. ಈಗ ನಾವು ಭಾಳ ಮಂದಿ ಬದಲು ಮಾಡೀವಿ. ನಮ್ಮ ಮಂದ್ಯಾಗ ಸಿದ್ದಣ್ಣ ಅಂತೇಳಿ ಹೆಸರಿಟ್ರೆ ಕಮ್ಮ ಆಗ್ತದ ಅಂತೇಳಿ ಕೆಲವೊಬ್ರು ಏನು ಮಾಡ್ಯಾರ? ಮಾಸಿದ್ದ ಅಂತ ಇಟ್ಕೊಂಡಾರ. ರಾಮ ಮಾಸಿದ್ದ ಸಿದ್ದಣ್ಣ ಅಲ್ಲೇ ಬಂದ, ಸಿದ್ಧರದೊಳಗೆ ಬಂದವ. ಹೀಗೆ ರೇವಣ ಸಿದ್ಧ 84 ಮಂದಿ ಮಕ್ಕಳಿಗೆ ಅಕ್ಷತೆ ಕಾಳು ಹಾಕದ. ಬಹುತೇಕ ದೇವರ ಕೃಪಾದಿಂದ ಹುಟ್ಟದವನು ಸರೂರು ಶಾಂತ ಮುತ್ತಯ್ಯ. ಬಂಜಿ ಅನ್ನೋ ಶಬ್ದದಿಂದ ಕೊರಗುತ್ತಿದ್ದಳು ಚುಮಲಾದೇವಿ. ಅಟ್ಟೆ ಅಲ್ಲ, ನಮ್ಮ ಸಿದ್ಧಟಿಗೆಯಲ್ಲಿ ಅಮ್ಮೋಗ ಸಿದ್ಧನ ಸಿದ್ಧಟಿಗೆಯಲ್ಲಿ ಆಗಿ ಹೋಯ್ತು. ಒಂದು ಕಥೆ ತಮಗೆಲ್ಲ ಗುರುತಿದ್ದಿರಬೇಕು. ಸುಮ್ಮ ಅದು ಇತಿಹಾಸ ಹೆಂಗೆ ಬಂದದ ಹಂಗೆ ಹೇಳಬೇಕಾಗ್ತದೆ. ಮಾಳಶಿರ್ಸಿ ತಾಲೂಕು, ಸೊಲ್ಲಾಪುರ ಜಿಲ್ಲಾ, ನಾತ್ಯಾಪೋತ್ಯದ ಜಾಬೋಂಡಗೌಡ ಮಡದಿ ಕನ್ನವ್ವ ಅವ್ರ ಹೊಟ್ಟೆಲೆ ಮಕ್ಕಳು ಇದ್ದಿದ್ದಿಲ್ಲ. ಅಮ್ಮೋಗ ಸಿದ್ಧ ಕೈಲಾಸದಿಂದ ದರಿಗೆ ಬರ ಏನು ತಂದಿದ್ದ? ಕಾಮಧೇನು, ಕಲ್ಪವೃಕ್ಷ, ಹೋಮದ ಕಂಬಳಿ, ನೇಮದ ಬೆತ್ತ, ಬಡಗ ಭಾಗ್ಯ, ಬಂಜಿಗೆ ಮಕ್ಕಳು. ಹುಟ್ಟ ಬಂಜರಿಗೆ ತೊಟ್ಟಿಲ್ಲ ತಗೊಂಡು ಬಂದಿದ್ದ. ಮುಂದೆ ಅವನಿಗೆ 3 ಮಂದಿ ಪುಣ್ಯದ ಮಕ್ಕಳಾದರು. ಯಾರ್ಯಾರು? ತೇರವಾಡ ಮಂಗರಾಯ, ಕರಣಿ ಮಲಕಾರಿ, ಡೋಣಜ ಮಾಸಿದ್ದಪ್ಪ. ಮುಂದೆ ವರವಿನ ಮಕ್ಕಳು 4 ಮಂದಿ ಆದರು. ಹೌದು ಸಿದ್ಧ, ಬಿಳ್ಯಾನ ಸಿದ್ಧ, ಸ್ವಾಮಣ ಮುತ್ಯ, ಕನ್ನ ಮುತ್ಯ. ಅಮ್ಮೋಗ ಸಿದ್ಧಗೂ 4 ಮಂದಿ ಗಂಡಸು ಮಕ್ಕಳು. ಈ ಕಡೆ ಮಾಳಿಂಗರಾಯಿಗೂ 4 ಮಂದಿ ಮಕ್ಕಳ. ಅವನ ಮಕ್ಕಳು ಹೌದು ಸಿದ್ಧ, ಬಿಳ್ಯಾನ ಸಿದ್ಧ, ಸ್ವಾಮಣ ಮುತ್ಯ, ಕನ್ನ ಮುತ್ಯ. ಇವನ ಮಕ್ಕಳು ಬೀರ ಮುತ್ಯ, ರೆಬ್ರಾಯ, ಕನ್ನ ಮುತ್ಯ, ಸ್ವಾಮುತ್ಯ, ಮಾಳಿಂಗರಾಯನ ಮಕ್ಕಳು. ಇಲ್ಲಿ ವಿಷ ಕುಡಿದು ಪ್ರಾಣ ಕೊಡಬೇಕಂದಾಗ ಇವರು 3 ಮಂದಿ ಪುಣ್ಯದ ಮಕ್ಕಳು ತೊಗೊಂಡಿದ್ದೀವ.
ಅಮೋಕ್ಷದ ಯಾರ್ಯಾರು? ಸಿದ್ಧ ಸುಲ್ತಾನ್ ನಿಮ್ಮ ಅದಣ್ಣ, ತೇರ್ವಾಡ ಮಂಗರಾಯ, ಕರಣಿ ಮಲಕಾರ ಸಿದ್ಧ. ಪುಣ್ಯದ ಮಕ್ಕಳಿಗೆ ತೊಗೊಂಡಿದ್ದ. ನಾವು ಅತ್ತೇವಲ್ಲ ಸಾಕು ಮಗ ಅದ್ರಿ ನಮಗೆ ಅಂತೇಳಿ ಅತ್ತೇವಲ್ಲ, ಸಾಕು ಮಕ್ಕಳಿಗೆ ತೊಗೊಂಡಿದ್ದ 3 ಮಂದಿಗೆ ಅಮೋಕ್ಷಿದ್ದ. ಹ್ಯಾಂಗೆ ತೊಗೊಂಡಿದ್ದ ಅಂದ್ರೆ ಮಾಳಶಿರಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾತ್ಯಾಪೋತ್ಯದ ಜಾಬಗೊಂಡ ಗೌಡ ಮಡದಿ ಕನ್ನವಗ ಮಕ್ಕಳಿದ್ದಿದ್ದಿಲ್ಲ. ಮದುವೆ ಆಗಿ 12 ವರ್ಷ ಆಗಿತ್ತು. ಮಕ್ಕಳಿಲ್ಲಾರ ಬಟ್ಟಿಗೆ ಒಂದು ದಿವಸ ಏನಾಗಿತ್ತಂದ್ರೆ ಅಲ್ಲಿ ಗೊಳವೆ ಗೋವಿಂದಪುರದಾಗ ವಸ್ತಿ ಮಾಡಿರು. ಆ ಗೊಳವೆ ಗೋವಿಂದಪುರದೊಳಗೆ ಒಂದು ದಿವಸ ನಸ್ಕಿನ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಭೀಮಾ ನದಿಗೆ ಹೋಗ್ಯಾಳ. ದೇವ್ರ ಪೂಜಾಗೆ ನೀರು ತರಬೇಕಂತ ನಸ್ಕಿಲೆ 4ಕ್ಕೆ ನೀರು ತರ್ಲಕ್ಕೆ ಹೋಗ್ಯಾಳ. ಕೊಡ ತುಂಬಿಕೊಂಡು ಡಿಬ್ಬಿ ಏರಿ ಬರ್ತೀಳು. ಓಣ್ಯಾ 4 ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು. ಏಕೆ ಡಿಬ್ಬಿ ಏರೋದು ನೋಡಿ ಓಣ್ಯಾನ 4 ಮಂದಿ ಹೆಣ್ಮಕ್ಳು ಸುಮ್ಮ ಕುಂದಿರಲಿಲ್ಲ. ಅವ್ರೇನು ಮಾತಾಡ್ತಾರೆ? ಮುಂಜಾನೆ ಎದ್ದು ಕೂಡಲೇ ಸಲ್ಲು ಗಿಡ ನೋಡಬಾರ್ದು, ಹಾಳು ಬಾವಿ ನೋಡಬಾರ್ದು, ಕುಳಬಾನ ಮುಖ ನೋಡಬಾರ್ದು, ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಇವತ್ತು ಮುಂಜಾನೆ ಎದ್ದಕ್ಕೆ ಬಂಜಿ ಮುಖ ನೋಡ್ದೇವಲ್ಲ ಅಂಥೇಳಿ ಮಾರಿ ತಿರುವಿ ಹಿಂಗೆ ನಿತ್ತರು. ಆ ತಾಯಿ ಕನ್ನವ್ಗೆ ಎಷ್ಟು ನೋವು ಆಯಿತು ಅಂತ ಕೇಳಿದ್ರೆ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದೆ, ಎಷ್ಟು ತ್ರಾಸ ಆಗ್ತದೆ, ಎಷ್ಟು ಕೆಟ್ಟ ಅನ್ನಿಸ್ತದ. ಅದರ 100 ಪೆಟ್ಟು ನೋವು ಆಯ್ತು ಕನ್ನವ್ಗೆ. ಕನ್ನವ್ ಕೊಡ ತೊಗೊಂಡು ಅಳ್ಕೋತ ಮನೆಗೆ ಬಂದಳು. ಗಂಡ ಮನ್ಯಾಗ ಕೂತಿದ್ದ. ಕೊಡ ಮಾರಿ ಮುಂದೆ ಒಗದು ಒಂದೇ ಸವನ ಬಿದ್ದು ಅಳ್ಳಕತ್ತಳು. ಅವಾಗ ಗಂಡ ಜಾಬಗೊಂಡಗೌಡ ಕೇಳ್ತಾನೆ, ಕಣ್ಣು ಹೇ ಕಣ್ಣು ಏನಾಗಿದೆ, ಯಾಕೆ ಅಳ್ಳಕತ್ತಿ ಅಂತ ಕೇಳ್ದ. ಅವಾಗ ಅಕ್ಕಿ ಹೇಳ್ತಾಳ, ಸ್ವಾಮಿ ಏನಂತ ಹೇಳಿ, ದೇವ್ರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ದವಸ ಧಾನ್ಯ 700 ಗೌಡಿಕೆ ಕೊಟ್ಟ ಕರೆ, ಆದ್ರೆ ಮಕ್ಕಳಿಲ್ಲನಂತದ ಕೊರತೆ ಇಟ್ಟಾನ. ಊರಾಗ ಓಣ್ಯಾಗ ಜನ ಮಾತಾಡ್ಲಕತ್ತಾರ, ಈ ಗೌಡತಿ ಬಂಜ್ ಅದಾವ, ಗೊಡ್ಡ ಅದಾವ, ಇವಕ್ಕರು ಮಾರಿ ನೋಡಬಾರ್ದಂತ ಜನ ಮಾತಾಡ್ಲಕತ್ತಾರ. ಆ ಜನ ಮಾತಾಡೋದು ಕೇಳಿ ನನಗೆ ಸಹಿಸೋಕ್ಕಾಗಲ್ಲಾಗ್ಯದ, ನಾ ಏನಾರೇ ಮಾಡಿಕೊಂಡು ಸಾಯ್ತೀನಿ ಅಂದಳು. ಅವಾಗ ಜಾಬಗೊಂಡ ಗೌಡ ಹೇಳ್ತಾನೆ, ಹೇ ಕಣ್ಣು ನಿನ್ನಂಥ ಸತಿ ತೀರಿದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ? ಹಿಂಗತ್ತವನು ನಮ್ಮ ಗಿರಾಕಿ ಹಿಂಗೆ ಅನ್ನವಲ್ಲ, ನೀ ಸಾಯಿ ನಾ ಮತ್ತೊಂದು ಮಾಡ್ಕೋತೀನಿ, ಇವು ನಮ್ಮ ಓತಾವ ಹಿಂಗೆ. ಆದರೆ ಜಾಬಗೊಂಡ ಗೌಡ ಅತ್ತಾನೆ, ಹೇ ಕಣ್ಣು ನಿನ್ನಂಥ ಸತಿ ತೀರಿದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ? ನಾನು ನೀನು ಇಬ್ಬರು ಕೂಡ್ಕೊಂಡು ಒಮ್ಮೆ ಸಾಯನಂತ ಗಂಡ ಹೆಂಡತಿ ಕೂಡ್ಕೊಂಡು ಇಟ್ಟು ನಡು ರಾತ್ರಿ ಭಾರ ಆಗ್ಯದ. 2 ಬಟ್ಟಲು ತೊಗೊಂಡಾರ. ಆ ಬಟ್ಟಲದೊಳಗೆ ಇಸ ಹೈಕೊಂಡು ಕುಡಿಬೇಕಂತ ಕೈಯಾಗ ಬಟ್ಟಲು ಹಿಡ್ದಾರ. ಇದು ಯಾರಿಗಾರ ಉಂಟಾಯಿತು ಅಂತ ಕೇಳಿದಾರ. ಮುಂಬೆಟ್ಟ ಗುಡ್ಡದ ಮೇಲೆ ಇರತಕ್ಕಂಥ ಅಮ್ಮೋಗು ಸಿದ್ಧ ಗರ್ವುಂಟಾಯಿತು. ಅಮ್ಮೋಗ ಸಿದ್ಧ ತಿಳ್ಕೊಂಡ. ನಾತ್ಯಾಪೋತ್ಯದ ಗೌಡ್ರು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾವಂದ್ರೆ ಅವ್ರ ಜೀವ ಉಳಿಸ್ಬೇಕಂತ ಅವಾಗ ಅಮ್ಮೋಗ ಸಿದ್ಧ ದೇವಲೋಕದ ಕೊರವಿಗೆ ಒದರ್ತಾನೆ. ಹೇ ಕೊರವಿ ಅಂದ. ಪಟ್ನೆ ಬಂದು ಮಾರಿ ಮುಂದೆ ನಿಂತಳು. ಯಾಕೆಪ್ಪ ಅಂದಳು. ಯಾಕಿಲ್ಲ, ಕೊಳವಿ ಗೋವಿಂದಪುರದಾಗ ಜಾಬಗೊಂಡ ಗೌಡ ಕನ್ನವ್ವ ಮಕ್ಕಳು ಇಲ್ಲಾರ ಬಟ್ಟಿ ಪ್ರಾಣ ಕೊಡ್ಲಕ್ಕೆ ನಿಂತಾರ, ಹೋಗಿ ಅವರ ಪ್ರಾಣ ಉಳಿಸ್ಬೇಕು ನೀ ಅಂದಾಗ ತಕ್ಷಣ ಕೊರವಂಜಿ ತಾಯಿ ಬಂದು ಆ ಗೌಡ್ರ ಮನೆ ಮುಂದೆ ಬಂದು ನಿಂತಾಳ. ರಾತ್ರಿ ಭಾರ ಆಗ್ಯದ. ಅವಾಗ ಒದರ್ತಾಳ, ಯಪ್ಪ ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೊಡವ್ರಿದ್ರೆ ಕೊಡಬ್ಯಾಡ್ರಿ, ನಾ ದೇವಲೋಕದ ಕೊರವಿ ಬಂದೀನಿ, ನಾ ಕಣಿ ಹೇಳ್ತೀನಂತ ಒಂದೇ ಸವನ ಅವರು ಬಾಕಲ ಮುಂದೆ ನಿಂತು ಒದರ್ಲಕತ್ತಾಳ. ಗಂಡ ಹೇಳ್ತಿ ಇಸ ಕುಡಿಬೇಕಂತ ಕೈಯಾಗ ಬಟ್ಲು ಹಿಡ್ದಾರ. ಇದು ಅವರು ಕಿವಿಗೆ ಕೊರವಂಜಿ ಒದರೋದು ಕಿವಿಗೆ ಬಿದ್ದಾಗ ಕೈಯನ ಬಟ್ಲ ತೆಳಗೆ ಒಗದು ತಲಬಾಕಲ ತೆರೆದ ಬಂದು ನೋಡ್ತಾರ. ದೇವಲೋಕದ ಕೊರವಿ ಮನೆ ಮುಂದೆ ನಿಂತಾಳ. ಅವಾಗ ಕೇಳ್ತಾರ, ಯವ್ವಾ ತಾಯಿ ನೀ ಯಾರು ಇಲ್ಲಿ ಬಂದು ನಿತ್ತಿ ಅಂದಾಗ ಅವಾಗ ಹೇಳ್ತಾಳೆ, ನಾನು ದೇವಲೋಕದ ಕೊರವಿ ಅದೀನಿ. ಇಲ್ಯಾಕೆ ಬಂದೀಯೋ? ನಿಮ್ಮ ಸಲುವಾಗಿ ಬಂದೀನಿ. ನಮ್ಮ ಸಲುವಾಗಿ ಯಾಕೆ ಬಂದು? ನೀವೇನೋ ಪ್ರಾಣ ಕೊಡ್ಲಾಕತ್ತೀರ ಅನ್ನೋದು ಗುರುತಾಯಿತು, ಅದಕ್ಕಾಗಿ ಬಂದೀನಿ. ಹೌದೇವ, ಮತ್ತು ಮಕ್ಕಳೇ ಇಲ್ಲ, ನಾವು ಇದ್ದರೆ ಏನು ಮಾಡೋದು? ಜನ ನಿಂದ್ಯದ ಮಾತಾಡಕತ್ತಾರ. ಜನ ಆಡೋದು ಕಂಡು ನಮ್ಮ ಸಹಿಸೋದು ಆಲರ ಬಟ್ಟಿಗೆ ನಾವು ಪ್ರಾಣ ಕೊಡ್ಲಕತ್ತೀವಿ ಅಂದಾಗ ದೇವಲೋಕದ ಕೊರವಂಜಿ ಹೇಳ್ತಾಳಪ್ಪ, ಮಕ್ಕಳಿಲ್ಲ ಅಂತ ಯಾಕೆ ಪ್ರಾಣ ಕೊಡ್ಲಕತ್ತೀರಪ್ಪ? ಮಕ್ಕಳು ಕೊಡಂಥ ತಾತ ಮುಮ್ಮೆಟ ಕುಡ್ದಾಗದಾನ, ಅದಕ್ಕೆ ಅವನ ಶ್ರುತಿ ಹೀಗೆ ಸಾರ್ತದ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗೆ ಅರಿಕೇರಿ
ಆರಿಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲ್ಲ ಕೊಟ್ಟು ಕಳವ್ಯಾನತ್ತ ಜಗದ ಶ್ರುತಿ ಅದಪ್ಪ. ಅಲ್ಲಿ ಆದ್ರೆ ನಿಮ್ಮ ಮಕ್ಕಳಾಗ್ತವತ್ತ ಕೊರವಂಜಿ ಹೇಳಿದಾಗ ಗಂಡ ಹೆಂಡತಿಗೆ ಆನಂದ ಪರಮಾನಂದ ಆಯಿತು. ಅವಾಗ ಕೈಯನ ಬಟ್ಲ ತೆಳಗೆ ಹೋಗೋದು. ಅವಾಗ ಮನ್ಯಾಗ ಹೋಗಿ ಮನೆ ಸಾರುಣಿಗೆ ಮಾಡಿ ನಸ್ಕಿನ 4 ಗಂಟೆಗೆದ್ದು ಚಾಮ ಜಳಕ ಮಾಡಿ ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ಯಾಗ 5 ಸುತ್ತ ಹಾಕಿ ಹುಡಿವಡ್ಡಿ ನಿತ್ತಾರ. ಅಮೋಕ್ಷಿದ್ದ ಕಾರ್ಯಕ್ಕೆ ಭಂಡಾರ ನೀಡದ. ಅವಾಗ ಒಂದು ಮಾತು ಹೇಳ್ತಾನೆ, ಗೌಡ್ತಿ ಈ ಕಾರ್ಯಕ್ಕೆ ಭಂಡಾರ ಹೋಗಿ ಮನ್ಯಾಗ ಭಕ್ಷಣೆ ಮಾಡು. ಮೊದಲು ಗಂಡಸ ಮಗ ಹುಡ್ತದ ನಿನಗೆ, ಆ ಹುಟ್ಟಿದ ಮಗನ ತಂದು ನನ್ನ ಮಟ್ಟಕ್ಕೆ ಬಿಡಬೇಕಂದ. ಗೌಡ್ತಿ ಅಂದಳು, ಕೊಡತನ ಒಂದಾಯ್ತು, ಕೊಟ್ಟ ಬಳಕ ಒಂದಾಯ್ತು. ಕೊಟ್ಟ ಅದನ್ನು ತಂದ ತನ್ನ ಮಠದಾಗ ಬಿಡುವತ್ತಾನ, ನನ್ನ ಮನೆ ದೀಪ ಹ್ಯಾಂಗ್ಯಪ್ಪ ಅಂದಳಿಕಿ. ಅವಾಗ ಮುತ್ಯ ಅಮ್ಮೋಕ್ಷಿದ್ದು ಹೇಳ್ತಾನೆ, ಗೌಡ್ತಿ ಒಂದು ದೀಪ ತಂದು ನಾನು ಗುಡದಾಗ ಹಚ್ಚದೆ ಅಂದ್ರೆ ನಿನ್ನ ಮನೆಗೆ ಮತ್ತೆ 2 ದೀಪ ಹಚ್ತೀನಿ ಅಂದ್ರೆ ಒಂದು ಮಗನ ತಂದು ನಾನು ಗುಡದಾಗ ಬಿಟ್ಟೆ ಅಂದ್ರೆ 2 ಗಂಡಸು ಮಕ್ಕಳು ನೀನು ಮನೆಗೆ ಬೆಳಗಕ್ಕೆ ಕೊಡ್ತೀನಂದ. ಅವಾಗ ಆ ತಾಯಿ ಮನೆಗೆ ಬಂದು ಕಾರಿಕ ಭಂಡಾರ ಭಕ್ಷಣೆ ಮಾಡಿದಳು. ಆಕೆ ಗರ್ಭ ನಿತ್ತು 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸ ಮಗುವಿಗೆ ಜನ್ಮ ಕೊಟ್ಟಳು. ಆ ಗಂಡಸ ಮಗ ಬೇರೆ ಯಾರು ಅಲ್ಲ ಅರೇನಾಡದ ಅರಸ ಗಂಗೆನಾಡದ ಗೌಡ 7 ಮಠದ ಒಡೆಯ ಅಂಬೋಗ ಸಿದ್ಧನ ಪುಣ್ಯದ ಮಗನೇ ಮಾಧುಲಿಂಗ ಹುಟ್ಟಿ ಬಂದ. ಏನು ನಮ್ಮ ಸಿದ್ಧರ ಇತಿಹಾಸ 1 2 ಎಷ್ಟು ಹೇಳಿದ್ರೆ ಕಮ್ಮದು. ಅವಾಗ ಮಕ್ಕಳಿಲ್ಲರ ಬಿಟ್ಟಿಗೆ ಜಾಬೋಂಡ ಗೌಡನ ಧರ್ಮ ಪತ್ನಿ ಹ್ಯಾಂಗೆ ಹಾಡ್ತಾಳೆ ಹ್ಯಾಂಗೆ ಅತ್ತಾಳ ಅನ್ನೋದು 1-2 ನುಡಿ ತಾವು ಹಾಡ್ತಾ ಇದ್ದೀವಿ, ತಾವು ಕೇಳಿ. ಬಂಜಿಯಾಗಿ ಬಾಳುವುದ್ಯಾಕೋ ಅಂತಾಳ ಕನ್ನವ. ಬಂಜಿಯಾಗಿ ಬಾಳುವುದ್ಯಾಕೆ ಈ ಭೂಮಿ ಮ್ಯಾಲ ಏನತ್ತಾಳ? ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಗಳ್ಯಾಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ ಬಂಜಿಯಾಗಿ ಬಾಳುವುದ್ಯಾಕೋ. ಬಂಗಾರ ಯಾಕೋ ರೊಕ್ಕ ರೂಪಾಯಿ ಯಾರಿಗೆ ಬೇಕೋ ಬೆಳ್ಳಿ ಬಂಗಾರ ಯಾಕೋ ರೊಕ್ಕ ರೂಪಾಯಿ ಯಾರಿಗೆ ಬೇಕೋ ಗೋವಿಂದಪುರದ ಗೌಡಕಿ ಏದ್ದಾರ ಯಾರಿಗೆ ಬೇಕೋ ಬಂದರವಾಡ ಊರಿನ ಗೌಡಕಿ ಏದ್ದಾರ ಯಾರಿಗೆ ಬೇಕೋ ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಗಳ್ಯಾಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ. ಬರಲಿ ಶರೀರಕ ಶೃಂಗಾರ ಯಾಕೋ ಅಷ್ಟ ಐಶ್ವರ್ಯ ಯಾರಿಗೆ ಬೇಕೋ ಅಂತಾಳ ಹಿಂಗ ಕನ್ನವ. ಶರೀರಕ ಶೃಂಗಾರ ಯಾಕೋ ಅಷ್ಟ ಐಶ್ವರ್ಯ ಯಾರಿಗೆ ಬೇಕೋ ಮನೆ ಒಳಗ ಸಿರಿಯ ಸಂಪತ್ತ ಏದ್ದಾರ ಯಾರಿಗೆ ಬೇಕೋ ಮನೆ ಒಳಗ ಸಿರಿಯ ಸಂಪತ್ತ ಏದ್ದಾರ ಯಾರಿಗೆ ಬೇಕೋ ಬಂಜಿಯಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಗಳ್ಯಾಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ. ಬರಲಿ ಮಕ್ಕಳು
ಮಕ್ಕಳಿಲ್ಲಾರ್ದವ್ರು ಹಿಂಗತ್ತಾರ. ಬಡತನಿತರ ಇರವಲ್ಲದ್ಯಾಕೋ ದೌಳತನ ಯಾರಿಗೆ ಬೇಕೋ. ಬಡತನಿತರ ಇರವಲ್ಲದ್ಯಾಕೋ ದೌಳತನ ಯಾರಿಗೆ ಬೇಕೋ. ಮನೆ ಒಳಗ ಮಕ್ಕಳಿದ್ದರ ಉಪವಾಸಿದ್ದರ ಇರವಲ್ಲದ್ಯಾಕೋ. ಲಿಂಗರಾಯ ಮನೆ ಒಳಗ ಮಕ್ಕಳಿದ್ದರ ಉಪವಾಸಿದ್ದರ ಇರವಲ್ಲದ್ಯಾಕೋ. ಪಂಜಿಯಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ. ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ. ಜಗದೊಳಗ ಇರುವುದು ಸಾಕೋ ಈಸ ಕುಡದ ಸಾಯದ ಟೀಕೋ. ಹೌದು, ವಸತಿ ಒಳಗ ಮುರುಘಾನು ರಟ್ಟಿಕೋ ದಸಪ್ಪ ಮಹಾರಾಜ ತೋರ್ಯಾನ ಬೆಳಕೋ. ವಸತಿ ಒಳಗ ಬಂದ್ರವಡ ಊರಟ್ಟಿಕೋ ಲಿಂಗರಾಯ ದೇವರ ತೋರ್ಯಾನ ಬೆಳಕೋ. ಗುರುವ ಮದಗೊಂಡ ಕವಿ ಮಾಡಿ ಕೊಟ್ಟವಾದ ಜಾಮಗೊಂಡ ಗೌಡರ ಈ ಕವತೂಕೋ. ಮನಮಿ ಮದಗೊಂಡ ಕವಿ ಮಾಡಿ ಕೊಟ್ಟವಾದ ಹೆಣ್ಣ ಮಕ್ಕಳ ಈ ಕವತೂಕೋ. ಪಂಜಿಯಾಗಿ ಬಾಳುವುದ್ಯಾಕೋ ಲೋಕದ ಕೀರ್ತಿಗಳ್ಯಾಕೋ. ಮದಗೊಂಡ ಶಿವಯೋಗಿ ಮತ್ತೆ ಬಾರು ಈ ಭುವಿಗಿ ಭಕ್ತರ ಬಾಳಿಗಿ. ದಾರಿ ದೀಪ ನೀನಾದಿ ಭಕ್ತರ ಬಾಳಿಗಿ ದಾರಿ ದೀಪ ನೀನಾದಿ. ನೀನೆ ನನ್ನ ಮಾತ ನೀನೆ ನನ್ನ ಪೀತ. ನೀನೆ ನನ್ನ ಮಾತ ನೀನೆ ನನ್ನ ಪೀತ. ಗುರು ಸೋಮನಾಥ ಕಾಯೋ ಜಗನ್ನಾಥ. ಗುರು ಸೋಮನಾಥ ಕಾಯೋ ಜಗನ್ನಾಥ. ಕಾಯೋ ಜಗನ್ನಾಥ ಕಾಯೋ ಜಗನ್ನಾಥ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಧನ್ಯವಾದಗಳು. ಈಗ ಅವ್ರು ಲಿಂಗೈಕ್ಯರಾಗ್ಯಾರ. ಏಕಲವ್ಯ ಅಂತಿದ್ದ ತೊಬ್ಬ ದ್ರೋಣಾಚಾರ್ಯ ಮೂರ್ತಿ ಮಾಡಿ ಮಣ್ಣಿನ ಮೂರ್ತಿ ಎದುರಿಗೆ ವಿದ್ಯಾ ಕಲಿತು ಸ್ವತಃ ದ್ರೋಣಾಚಾರ್ಯ ಕಲಿಸಿದಂಥ ಅರ್ಜುನಿಗೆ ಮಣಿದಿಲ್ಲಂತವ. ಹಂಗೆ ಮುತ್ತೆಯವರು ಡೊಳ್ಳಿನ ಪದದಾಗ ನೂರ್ತು ಅಭ್ಯಾಸ ಆಗಿ ಪುರಾಣ ಹೇಳೋದು ಕಲಿತು ಯೂಟ್ಯೂಬ್ದಾಗ ಪ್ರಸಿದ್ಧ ಆಗಿ ಈಗ ಬಂದ್ರಾಳಕ್ಕೆ ಬಂದಾರ ಅಂದಾಗ ನೀವೇ ಲೆಕ್ಕ ಹಾಕ್ರಿ ಆಶು ಕವಿತೆ ಹೆಂಗೆ ಬರೀತಾರ ಹೆಂಗೆ ಹಾಡ್ತಾರಂತ. ಅದಕ್ಕೆ ಈ ಎಲ್ಲರೂ ನಡೆದಾರೋ ಸರಿಯಾಗಿ ನಡೆದಾರೋ ಸರಿಯಾಗಿ ಬೋರಿ ಹಳ್ಳದ ನೀರಿಗೆ ನಡೆದಾರೋ ಸರಿಯಾಗಿ. ಈ ಪದ್ಯ ಮಾಡಿ ಮಹಾರಾಜರು ಮಗನ ನೀ ಭಜನದಾಗಿ ಹಾಡಬೇಕು ಅದನ್ನು ಅಂತೇಳಿ ಅದನ್ನು ತಂದು ನನಗೆ ಕೊಟ್ಟರು. ಮಾರಿ ಮುಂದೆ ಹಿಂಗೆ ಇಟ್ಕೊಂಡು ಅಶ್ವಿನಿ ಸ್ಟುಡಿಯೋದೊಳಗೆ ಹಾಡಿದೆ. ಇದು ಹುಲಿಯಾಗಿ ಮೆರಿತದಂತ ಮಹಾರಾಜರ ಆಶೀರ್ವಾದ ಮಾಡಿದ್ರು. ಮುಂದೆ ಈ 2014ನೇ ಇಸ್ವಿಗೆ ನಮ್ಮ ಡೊಳ್ಳಿನ ಸಂಘ ತಯಾರಾಯ್ತು. ಮಹಾರಾಜರು ಆದ ಬಳಕ ಅವರೇ ಹೋಗ್ಯಾರ. ಇನ್ಯಾರು ನಮ್ಮ ಸಾಹಿತ್ಯ ಕೊಡೋರು ಅದಾರ. ಇನ್ನೇನು ನಮ್ಮ ಸಂಘ ಆಗ್ತದೆ ನಟ್ಲೆ ನಮ್ಮ ಸಂಗೋಳಿಗೆ ಮಹಾರಾಜರು ನಮ್ಮಲ್ಲಿ ಮಧುವಣ ಮಹಾರಾಜರು ತಂದೆ ನಮ್ಮಲ್ಲಿ ಸಂಗೋಳಿ ಮಹಾರಾಜರಿಗೆ ಗಂಟು ಹಾಕಿದ್ರು. ಅವರು ಮಹಾರಾಜರು ಇಟ್ಟು ಹೇಳಿ ಹೋಗ್ಯಾರ. ಆದರೆ ನಿಜವಾಗಲೂ ನಮಗೆ ಈ ದಾರಿ ತಂದು ಕೊಟ್ಟವರು ಈ ದಾರಿ ತೋರಿಸಿದವರು ನಿಮ್ಮಲ್ಲಿ ಬಂದು ಹೇಳಿ ಹೋಗ್ಯಾರಲ್ಲ ಸಂಗೋಳಿ ಮಹಾರಾಜರು. ಇವತ್ತು ನಾವು ಈ ಕಾರಣಕ್ಕೆ ಆ ಮಹಾರಾಜರು ಹೋಗ್ಯಾರತ್ ನೊಂದು ಕುಂದಿರಲಿಲ್ಲ. ಸಂಗೋಳಿ ಮಹಾರಾಜರ ಮುಂದೆ ನಮ್ಮ ಮಟ್ಟಕ್ಕೆ ಬರ್ಲಕ್ಕತ್ತು ಇದು 23ನೇ ವರ್ಷ ಆಯಿತು. ಅವ್ರ ಸಂಗಟ ಇದ್ದು ನಾವು ನನಗೇನೋ ಚೊಣ್ಣೆ ಉಟ್ಕೊಳ್ಳೋಕೆ ಬರ್ತಿದ್ದಿಲ್ಲ. ಅವಾಗ ಇಬ್ಬರು ಮಹಾರಾಜಗಳು ನಮ್ಮ ಊರಿಗೆ ಬರ್ತಿರು. ಅವಾಗ ಆ ಮಹಾರಾಜರಾಗಲಿ ಹೋದರು. ಅದೇ ಮಹಾರಾಜರು ಇವರು ಅಂತೇಳಿ ತಿಳ್ಕೊಂಡು ನಾವು ಸೇವಾ ಮಾಡ್ಕೊತ ಬಂದೆ. ಮುಂದೆ ಈ ಮಹಾರಾಜರ ಆಶೀರ್ವಾದದಿಂದ ಡೊಳ್ಳಿನ ಪದ ಭಜನ ಈಗೆಲ್ಲ ಹಲವಾರು ನೋಡಿರಿ ನೀವು 244 ಮ್ಯಾಳ ಅದಾವೆ ನಮ್ಮ ಭಜನಾಗಿ ಈ ಪದ ಚೌಡಿಕೆ ಎಲ್ಲ ಸಾಹಿತ್ಯ ಬರೀಬೇಕಾ. ಮಹಾರಾಜರಾಗಲಿ ಹೋದರು ಇನ್ನೇನು ನಮ್ಮ ಸಾಹಿತ್ಯ ಯಾರು ಕೊಡ್ತಾರತ್ತಿದ್ದೆವು ಮಗನ ಅವ್ರು ಇವ್ರಿಗೆ ಯಾಕೆ ಹುಡುಕ್ಯಾಡ್ಕೊಂಡು ಹೋಗ್ತೀನಿ ನಿನ್ನ ಬಲ್ಲಿ ಜನ ಬರಲಿ ಅಂತ ಅದೊಂದು ಏನೋ
ಕಲೀಲಾರ ಮನುಷ್ಯಾಗ ಅದೊಂದು ವಿದ್ಯಾದಾನ ಮಾಡ್ಯಾರ. ಅದು ಭಂಡಾರದೊಡೆಯನ ಆಶೀರ್ವಾದ. ಅವ ಕೊಟ್ಟಿದ್ದ ಭಿಕ್ಷಾದಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದೀನಿ ಅಂದ್ರೆ, ಇವತ್ತು 4 ರಾಜ್ಯದೊಳಗೆ ನಮ್ಮ ಹೆಸರು ಸಾರ್ತೈತಿ ಅಂದ್ರೆ ಆ ಭಂಡಾರದೊಡೆಯನ ಆಶೀರ್ವಾದ, ಮದಗೊಂಡ ಮಹಾರಾಜ ಬಸಪ್ಪ ಮಹಾರಾಜನ ಆಶೀರ್ವಾದ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡ ಇಲ್ಲಿವರೆಗೆ